ಪ್ರಿಯಾಂಕ್ ಅವರು ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಗುಲ್ಬರ್ಗಲಿಂದ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಬೇಕಮ್ಮ. ಗುಲ್ಬರ್ಗಲಿಂದ ಸರ್. ಓಕೆ, ಕಾರ್ಯಕ್ರಮ ನೋಡ್ತೀರಾ? ಹಾಂ ಸರ್, ನೋಡ್ತೀನಿ ಸರ್. ರೀಸೆಂಟ್ ಆಗಿ ನೋಡ್ತಾ ಇದ್ದೀನಿ ಸರ್, ಇಷ್ಟ ಆಯಿತು. ಅದಕ್ಕೆ ನನಗೊಂದು ಸಮಸ್ಯೆ ಸರ್, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಂಡು ಅದಕ್ಕೆ ಏನಾದರೂ ಪರಿಹಾರ ಕೊಟ್ಕೊಳ್ಬೇಕು ಅಂತ ಕಾಲ್ ಮಾಡಿ. ಖಂಡಿತಮ್ಮ, ಬಟ್ ನಿಮ್ಮ ಧ್ವನಿಯಲ್ಲಿ ಏನೋ ನೋವು ಕಾಣ್ತಿದೆ, ಏನಾಯಿತು? ಹಾಂ ಸರ್, ನನ್ನ ಮದುವೆ ಆಗಿ 6 ತಿಂಗಳು ಆಯಿತು ಸರ್. 6 ತಿಂಗಳು? ಹಾಂ ಸರ್. ಓಕೆ, ಎಷ್ಟು ವರ್ಷ ನಿಮಗೆ? ನನಗೆ ಇವಾಗ 28 ವರ್ಷ ಸರ್. 28. 28. ಹಾಂ ಸರ್. ಓಕೆ, ಎಷ್ಟು ವರ್ಷ ಮದುವೆ ಆಗದೆ ಇರೋ ಕಾರಣ? ನನಗೆ ಎಂಗೇಜ್ಮೆಂಟ್ ಆಗಿತ್ತು ಸರ್, ಅದು ಕಾರಣಾಂತರಗಳಿಂದ 3 ವರ್ಷ ಹಿಂದೆ ಬಿಟ್ಟು. ಅಂದರೆ ಇದೇ ಹುಡುಗನ ಜೊತೆ? ಹೌದು ಸರ್, ಇದೇ ಹುಡುಗನ ಜೊತೆ. ಯಾಕೆ 3 ವರ್ಷ? ಗೊತ್ತಿಲ್ಲ ಸರ್, ಅದು ಇದು ಕಾರಣ ಹೇಳ್ತಾ ಇದ್ರು. ಮನೆ ಕಟ್ಟಬೇಕು, ಅದು ಸಮಸ್ಯೆ ಆಗಿದೆ, ಇದು ಸಮಸ್ಯೆ ಆಗಿದೆ ಅಂತ. ಹಾಗಾಗಿ ಕೊನೆಗೆ ಮದ್ವೆನೂ ಆಯ್ತು ಸರ್. ಒಳ್ಳೆ ಹುಡುಗ ಸರ್, ಆದ್ರೆ ಇವ್ರಿಗೆ ಒಂದು ಬೇರೆ ಸಂಬಂಧ ಇದೆ ಸರ್, ಅದು ನನಗೆ ಗೊತ್ತಾಯ್ತು. ಹಾಗಾಗಿ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಹೇಗೆ ಗೊತ್ತಾಯ್ತು? ಅಂದ್ರೆ ಇದು ಒಳಗಿನ ಸಂಬಂಧ ಸರ್. ಅವ್ರ ಅತ್ತಿಗೆ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಸರ್ ಅವರು. ನಿಂಗೆ ಗೊತ್ತಮ್ಮ? ನನಗೆ ಅವರು ಫೋನಲ್ಲಿ ನಾನು ರೆಕಾರ್ಡಿಂಗ್ ಕೇಳಿದ್ದೆ ಸರ್. ಅವ್ರ ಫೋನಲ್ಲಿ ಅವ್ರಿಬ್ರು ಮಾತಾಡಿದ್ದು ರೆಕಾರ್ಡಿಂಗ್ ಕೇಳಿಸ್ಕೊಂಡಿದ್ದೆ ಸರ್ ನಾನು. ಇನ್ನ ಮದ್ವೆ ಮುಂದಕ್ಕೆ ಬೀಳೋ ಕಾರಣನೂ ಇದೇ ಇರ್ಬೋದು ಅಂತ ಇವಾಗ ನನಗೆ ಗೊತ್ತಾಗ್ತಿದೆ ಸರ್. ಏನಾದ್ರು ಕೇಳಕ್ ಹೋದ್ರೆ ಏನು ಇಲ್ಲ, ಹಾಗೆ ಹೀಗೆ ಅಂತಾರೆ ಸರ್. ಆದ್ರೆ ಅವ್ರಿಗೆ ಸಂಬಂಧ ಇದ್ದಿದಂತೂ ನಿಜ ಸರ್. ನನಗೂ ಚೆನ್ನಾಗ್ ನೋಡ್ಕೋತಾರೆ ಸರ್, ಹಾಗೇನಿಲ್ಲ. ಆದ್ರೆ ನನಗೆ ಅದು ಇಷ್ಟ ಆಗ್ತಿಲ್ಲ ಸರ್. ನನಗೆ ನಿಮ್ ತಂದೆ ತಾಯಿ ಗೊತ್ತಾಯ್ತು? ಗೊತ್ತಿಲ್ಲ ಸರ್, ನಾನು ಯಾರಿಗೂ ಹೇಳಿಲ್ಲ ಸರ್. ಹಂಗೆ ಬೇಜಾರಾದಾಗ ಕೆಲವೊಂದು ಮೋಟಿವೇಶನ್ಗಳು ವಿಡಿಯೋ ನೋಡ್ತಾ ಇದ್ದೆ ಸರ್. ಅಕಸ್ಮಾತ್ತಾಗಿ ನಿಮ್ದು ವಿಡಿಯೋಗಳನ್ನ ನಾನು ನೋಡ್ತಾ ಇದ್ದೆ. ಅವಾಗ ಗೊತ್ತಾಯ್ತು. ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೀನಿ ಸರ್, ನಿಮ್ ಜೊತೆ ಮಾತಾಡ್ಬೇಕು ಹಾಗೆ ಹೀಗೆ ಅಂತ. ಅದು ಇವತ್ತು ಲೈಫ್ ಸಿಕ್ತು ಸರ್. ಬಟ್ ಈಗ ಈ ವಿಚಾರವನ್ನು ಅವ್ರ ಮುಂದಿಟ್ಟಾಗ ಏನ್ ಹೇಳಿದ್ರು ಅವರು? ಅವರು ಆಗೇನು ಇಲ್ಲ, ನಾಂಗೇನು ಮಾಡ್ತಿಲ್ಲ, ನೀ ಸುಮ್ನೆ ಅನುಮಾನ ಪಟ್ಕೋತಿದ್ಯಾ ಅಂತ ಅಂತಾರೆ ಸರ್. ಆದ್ರೆ ಅದು ನಿಜ ಸರ್, ಯಾಕಂದ್ರೆ ನಾನು 2-3 ಸಲ ನೋಡಿದ್ದೀನಿ ಕೂಡ ಸರ್. ಅವರು ಅಲ್ಲ ತಾಯಿ, ನಿನ್ನ ಹತ್ರ ಕಾಲ್ ರೆಕಾರ್ಡಿಂಗ್ ಇದೆ ಅಂದ್ರೆ ಅದನ್ನ ತೋರಿಸ್ಬಿಟ್ಟು ಹೇಳ್ಬೋದಲ್ವಾ? ಅದು ತೋರಿಸ್ಬಿಟ್ಟೆ ಹೇಳಿದ್ದೀನಿ ಸರ್. ಅವ್ರು ಹೆಂಗ್ ಗೊತ್ತ ಸರ್, ಅವ್ರ ತಪ್ಪನ್ನ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಕಾಲ್ ರೆಕಾರ್ಡಿಂಗ್ ಅವ್ರು ತೋರಿಸಿದೀನಿ ಸರ್. ತೋರಿಸಿ ಕೇಳಿದ್ರು ಅಂದ್ರೂ ಇಲ್ಲ, ನಾ ಹಾಗೆ ಮಾತಾಡೋದು, ಏನಾಯ್ತು ಆ ತರ ಮಾತಾಡಿದ್ರೆ. ಒಟ್ಟಿನಲ್ಲಿ ಅವರು ತಪ್ಪನ್ನ ಒಪ್ಕೊಳ್ಳೋದೇ ಇಲ್ಲ ಸರ್. ಅವ್ರು ಎಷ್ಟು ತಿಳಿಸಿ ಹೇಳಿದ್ರು ತಪ್ಪು ಒಪ್ಕೊಳ್ಳೋದೇ ಇಲ್ಲ. ನನ್ ಜೊತೆನೂ ಚೆನ್ನಾಗಿರ್ತಾರೆ, ಆಮೇಲೆ ಆ ಕಡೆನೂ ಆ ತರ ಮಾಡ್ತಾರೆ. ತುಂಬಾ ಖರ್ಚು ಬೇರೆ ಮಾಡ್ತಾರೆ ಅವ್ರಿಗೆ. ಈ ಕಡೆ ಮನೆಗೂ ಕೇರ್ ಮಾಡ್ತಾರೆ. ಬಟ್ ಆ ತರ ಒಂದ್ ಸಂಬಂಧ ಇದೆ ಸರ್. ಮನೇಲಿ ಏನಾದ್ರೂ ಗೊತ್ತಾಗುತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಈಗ ನಾನು ಏನ್ ಡಿಸಿಷನ್ ತಗೋಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ ಸರ್. ಕೆಲಸ ಬೇರೆ ಏನು ಮಾಡೋದಿಲ್ಲ ಸರ್. ಆಮೇಲೆ ನನ್ ಬಂಗಾರ ಎಲ್ಲ ಒಯ್ದು ಒತ್ತಿಟ್ಟು ಬಿಟ್ಟಿದ್ದಾರೆ. ಅದೇ ದುಡ್ಡಲ್ಲಿ ಇಲ್ಲಿ ತನ ಜೀವನ ಮಾಡ್ಕೊಂಡ್ ಬಂದ್ರು. ಏನು ಕೆಲಸ ಬೇರೆ ಇಲ್ಲ. ನಾನು ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ ಸರ್. ಓದಿನ ಕಡೆ ಫೋಕಸ್ ಮಾಡಕ್ ಆಗ್ತಿಲ್ಲ. ಇವಾಗ GPSR ಕಾಲ್ಫಾರಂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಓದಕ್ಕೂ ಫೋಕಸ್ ಆಗ್ತಿಲ್ಲ. ಈ ಬರೀ ಇವ್ರದ್ದು ಚಿಂತೆ ಆಗ್ಬಿಟ್ಟೆ ಸರ್. ನಾ ಏನ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಮ್ಮ, ಈಗ ಕೆಲಸ ಇಲ್ಲ ಅಥವಾ ಅಂತಹದೊಂದು ಜವಾಬ್ದಾರಿನೇ ಇಲ್ಲ ಅಂದಾಗ ಮದುವೆ ಹೇಗಾದ್ರೆ ನೀವು? ಅವಾಗ ಕೆಲಸ ಮಾಡ್ತಿದ್ರು ಸರ್. ಅವಾಗೆ ಕೆಲಸ ಮಾಡ್ತಿದ್ರು. ಇವಾಗ ಅದೇನೋ ಜಗಳ ಮಾಡ್ಕೊಂಡ್ಬಿಟ್ಟು ಕೆಲಸದಿಂದ ಹೊರಗೆ ಬಂದಿದ್ದಾರೆ ಸರ್. ನಮ್ಗೆ ಬಹಳ ನೋವಾಗ್ತಿದೆ ಸರ್. ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಸರ್. ಡೈಲಿ ಫೋನಿನಲ್ಲಿ ಮಾತಾಡೋದು, ಮೀಟ್ ಆಗೋದು. ಬಟ್ ಈಗ ಇದು ಅವ್ರ ಗಂಡನಿಗೆ ಗೊತ್ತಾ?
ಯಾರ ಮನೇಲಿ ಯಾರಿಗೂ ಗೊತ್ತಿಲ್ಲ ಸರ್, ಕೆಲವೊಬ್ರಿಗೆ ದೊಡ್ಡವ್ರಿಗೆ ಅಷ್ಟೇ ಗೊತ್ತು. ಅವ್ರನ್ನೂ ಕರೆದು ಬುದ್ಧಿ ಹೇಳಿದಾರ, ಆದ್ರೂ ಇದ್ದು ಬಿಡ್ತಿಲ್ಲ ಸರ್. ನೋಡಿ, ಸಾಮಾನ್ಯವಾಗಿ ಅಣ್ಣನನ್ನು ತಂದೆ ಎಂದುಕೊಳ್ಬೇಕು, ಅತ್ತಿಗೆಯನ್ನು ತಾಯಿ ಎಂದುಕೊಳ್ಬೇಕು. ಬಟ್ ಅಂತಹದ್ದೇನೋ ಪ್ರೀತಿ ಇದೆ ಅಥವಾ ಅದಕ್ಕಿಂತ ಮೀರಿದ ಇನ್ನೇನೋ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಪ್ರೀತಿನೂ ಅಥವಾ ಅರ್ಥಾತ್ ಅತ್ತಿಗೆ ತಾಯಿ ಆಗ್ತಾಳೆ ಒಂದು ಮನೆಯಲ್ಲಿ, ಆ ಭಾವನೆ ಇದೆ ಅಥವಾ ಅದಕ್ಕಿಂತ ಮೀರಿದ್ದೇನೋ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಯಾಕೆ ಅನಿಸುತ್ತೆ? ಬಲವಾಗಿ ಯಾಕೆ ಅನಿಸುತ್ತೆ ನಿಮಗೆ? ಅಕ್ರಮ ಸಂಬಂಧ ಇದೆ ಸರ್. ಅವರು ಆತರ ಒಂದು ಅತ್ತಿಗೆ ಮೈದಿನ ಆತರ ಮಾತಾಡಕ್ ಸಾಧ್ಯನೇ ಇಲ್ಲ ಸರ್. ನಾನು ರೆಕಾರ್ಡಿಂಗ್ ಕೇಳಿದ್ನಿ, ಒಂಥರ ಲೋವರ್ ತರ ಮಾತಾಡೋದು, ಗಂಡ ಹೆಂಡತಿ ತರ ಮಾತಾಡೋದು. ನಾನು ಎಜುಕೇಟೆಡ್ ಸರ್, ನಾನು ಸುಮ್ನೆ ಅಪವಾದ ಮಾಡಂಗಿಲ್ಲ. ಆಮೇಲೆ ನಾನು ರೆಡ್ ಹ್ಯಾಂಡ್ ಆಗಿ ಅವ್ರು ನೋಡಿದೀನಿ, ಅವ್ರು ಮಾತಾಡೋದನ್ನ, ಅವ್ರ ಹಾವ ಭಾವ. ವೆಲ್ಲಮ್ಮ, ಈಗ ಒಂದು ನಾನು ಹೇಳೋದನ್ನು ಕೇಳು. ಹೌದು, ನೀನು ಹೇಳ್ತಾ ಇರೋ ವಿಚಾರ ಆ್ಯಂಡ್ ಮೊದಲ 6 ತಿಂಗಳಲ್ಲಿ ಕಾಣಿಸಿಕೊಂಡಿರೋದು ಒಂದು ರೀತಿ ವರವೂ ಹೌದು. ಈಗ ನೀನು ಅದನ್ನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಮುಂದೇನೂ ಇಲ್ಲ. ಬಹುಶಃ ಇದು ನಿನ್ನ ಜೀವನಕ್ಕಿಂತ ದೊಡ್ಡದಿಲ್ಲಿ ಯಾವುದೂ ಇಲ್ಲ. ಗಂಡ ಆಗಲಿ, ಇನ್ಯಾರೋ ಬೇರೆ ಬೇರೆ ಯಾವುದೇ ಸಂಬಂಧ ಆಗಲಿ, ಸ್ವತಃ ತಂದೆ ತಾಯಿ ಆದರೂ ಕೂಡ ಇಲ್ಲಿ ಸ್ವತಃ ನಿಮ್ಮಿಂದ ಯಾವುದೇ ತಪ್ಪು ದಾರಿಯಲ್ಲಿ ಇನ್ನೂ ನಿಮ್ಮವರು ತಲೆಬಾಗಿಸುವಂತಹ ಕೆಲಸ ಏನೂ ಆಗ್ತಾ ಇಲ್ಲ ಅಂದಾಗ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಒಂದು ಇಲ್ಲಿ ಸೃಷ್ಟಿಯ ವಿಚಿತ್ರ ಏನು ಅಂದರೆ, ತಪ್ಪನ್ನು ಯಾರು ಮಾಡ್ತಾರೋ ಅವರು ಭಯ ಪಡಬೇಕು. ಇಲ್ಲಿ ಎಲ್ಲ ವಿಚಿತ್ರ ಆಗಿಬಿಟ್ಟಿದೆ. ಅವ್ರ ಭಯನೇ ಇಲ್ಲ ಸರ್, ಭಯ ಇಲ್ಲ, ಆಮೇಲೆ ಪಶ್ಚಾತ್ತಾಪ ಇಲ್ಲ, ತಪ್ಪನ್ನ ಒಪ್ಕೊಳ್ಳೋದೇ ಇಲ್ಲ ಸರ್. ಎಷ್ಟು ಹೇಳಿದ್ರು ಒಪ್ಕೊಳ್ಳೋದಿಲ್ಲ ಸರ್ ಅವರು. ನೋಡಿಯಮ್ಮ, ಒಂದು ಈ ಸಮಯದಲ್ಲಿ ಈ ವಿಚಾರವನ್ನು, ಯಾಕಂದರೆ ಒಬ್ಬ ಎಜುಕೇಟೆಡ್ ಆಗಿ ಅಥವಾ ಒಂದು ತಿಳಿದಿರೋ ಹೆಣ್ಮಗಳಾಗಿ 29 ಅಥವಾ 28 ವರ್ಷ ಅಂದರೆ ಬಹುತೇಕ ಎಲ್ಲ ವಿಚಾರಗಳ ಅರಿವು ಆಗು ಹೋಗುಗಳು ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಈಗ ಗಂಡ ಅಂದ ಮಾತ್ರಕ್ಕೆ ಕೆಲವು ವಿಚಾರಗಳನ್ನು ಸಹಿಸಿಕೊಂಡು ಸುಮ್ಮನಿರೋದು ಅದು ಖಂಡಿತ ನೀವು ಆ ಸಂಬಂಧಗಳಿಗೆ ಮಾಡಿದ ಅವಮಾನ ಆಗುತ್ತೆ. ಆ ಸಂಬಂಧಗಳನ್ನ ಬಿಟ್ಟುಬಿಡಿ. ಸ್ವತಃ ಈಗ ನೀವು ಇದನ್ನು ಬೇರೆ ರೀತಿಯಲ್ಲಿ ಒಂದು ಅಂತ್ಯ ಮಾಡದೇ ಇದ್ದರೆ ಇದು ನಿಮಗೆ ನೀವು ಮಾಡಿಕೊಳ್ಳೋ ಮೋಸ. ಸಂಬಂಧ ಬಿಟ್ಟುಬಿಡಿ, ಸಂಬಂಧಗಳು ಸತ್ತು ಹೋದಂಥವು. ನಿಮ್ಮ ಸಂಬಂಧದಲ್ಲಿ ಇನ್ನೂ ಪ್ರೀತಿ ಇದ್ದರೆ ಅದು ಸಂಬಂಧವಾಗಿ ಉಳ್ಕೊಳ್ಳುತ್ತೆ. ಆದರೆ ಯಾವ ಸಂಬಂಧದಲ್ಲಿ ಪ್ರೇಮವಿಲ್ಲ ಆ ಸಂಬಂಧ ಸತ್ತು ಹೋಗಿರುತ್ತೆ. ನಿಮ್ಮ ನಡುವೆ ಅಂತಹದೊಂದು ಪ್ರೀತಿ ಇದೆ ಆ್ಯಂಡ್ ನೀವೇ ಹೇಳ್ತಾ ಇದ್ದೀರಾ ಚೆನ್ನಾಗಿ ನೋಡ್ಕೊಳ್ತಾನೆ, ಅದು ಇದು ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ನನಗೆ ಅನ್ಸುತ್ತೆ ಅವ್ರು ತೋರ್ಸೋ ಪ್ರೀತಿ ಕಾಳಜಿ ಇದು ಎಲ್ಲ ಕೃತಕ ಅಂತ ಅನ್ಸುತ್ತೆ ಸರ್ ನನಗೆ. ಅವ್ರು ಏನ್ ಅನ್ಕೊಳ್ತಾರೆ ಗೊತ್ತೆ ಸರ್, ಇವ್ರಿಗೆ ಜಾಬ್ ಆಗುತ್ತೆ, ಆಮೇಲೆ ದುಡ್ಡು ಬರುತ್ತೆ, ಆರಾಮಾಗಿ ನಾನು ಇರ್ಬಹುದು, ನಾನು ಕೆಲಸ ಮಾಡ್ಬೇಕು, ನಾನು ನನ್ನ ಹೆಂಡತಿ ಸಾಕ್ಬೇಕು ಅನ್ನುವಂತಹ ಒಂದು ಸ್ವಾಭಿಮಾನ ಗುಣ ಅವ್ರಲ್ಲಿ ಇಲ್ಲ ಸರ್. ಬರೀ ನನ್ ಜಾಬ್ ನೋಡ್ತಾರೆ ಅವರು. ಇವ್ರಿಗೆ ಏನಾದ್ರು ಜಾಬ್ ಆಗುತ್ತೆ, ಜಾಬ್ ಆಗುತ್ತೆ, ನಾವು ಆರಾಮಾಗಿ ಲೈಫಲ್ಲಿ ಸೆಟ್ಲ್ ಆಗ್ಬಹುದು, ಈ ತರ ಭಾವನೆ ಇದೆ ಸರ್ ಅವರಿಗೆ. ನಾನು ಕೆಲಸ ಮಾಡ್ಬೇಕು, ಸ್ವಾಭಿಮಾನದಿಂದ ದುಡಿಬೇಕು, ನನ್ನ ಹೆಂಡತಿ ಸಾಕ್ಬೇಕು, ಈ ತರ ಯಾವುದೇ ರೀತಿ ಭಾವನೆ ಇಲ್ಲ ಸರ್. ಅವರಿಗೂ 28 ವರ್ಷ ಸರ್, ಸೇಮ್ ಏಜ್ ಇದೆ, ಅಂದ್ರೂ ಅವ್ರು ಕೆಲಸ ಮಾಡ್ಬೇಕು ಅಂತ ಏನು ಅನ್ಸೋದೇ ಇಲ್ಲ ಸರ್ ಅವ್ರಿಗೆ. ಸುಮ್ನೆ 2 ವೀಲರ್ ಮೇಲೆ ಹೊರಗಡೆ ಹೋಗಿ ಇದೇ ತರ ಮಾಡ್ತಾರೆ. ಅವ್ರು ತೋರ್ಸೋ ಪ್ರೀತಿ ಎಲ್ಲ ನನಗೆ ಕೃತಕ ಅನ್ಸುತ್ತೆ ಸರ್. ತುಂಬಾ ನೋವಾಗುತ್ತೆ ಸರ್ ನಮ್ಗೆ. ಟೈಮ್ ಕೊಡೋದಿಲ್ಲ. ಆಮೇಲೆ ತುಂಬಾ ಅವ್ರು ಏನಿಲ್ಲ, ಅವ್ರು ಅತ್ತಿಗೆನ ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಆಕೆ ಜೊತೆನೂ 2-3 ಸಲ ಮಾತಾಡಿದ್ದು ನಾನು ಫೋನಿನಲ್ಲಿ ಹೇಳಿದ್ದೀನಿ. ಆದ್ರೆ ಆಕೆನೂ ನಾನು ಬಿಡೋದಿಲ್ಲ, ಏನ್ ಮಾಡ್ಕೊಂಡು ನಾನು ಬಿಡಲ್ಲ ಈ ತರ ಮಾತಾಡ್ತಾರೆ ಸರ್. ಅಂಡ್ ಅದಾಗಿಯೂ ಕೂಡ ನೀನು ಸುಮ್ಮನೆ ಹಾಕಿದ್ದೀಯಾ? ಅಂದ್ರೆ ಕೆಲವು ದೊಡ್ಡವರಿಗೆ ಹೇಳಿದೀನಿ ಸರ್ ಅಲ್ಲಿ. ಅಂದ್ರೆ ಇವ್ರಿಗೆ ನಮ್ಮ ಮನೆಯವರಿಗೆ ಅವರು ಚಿಕ್ಕಪ್ಪ ಆಗ್ಬೇಕು, ಚಿಕ್ಕಮ್ಮ ಆಗ್ಬೇಕು ಸರ್. ಅವ್ರ ಜೊತೆ ಮಾತಾಡಿದೀನಿ. ಅದಕ್ಕೆ ಅವರು ಸ್ವಲ್ಪ ತಾಳ್ಮೆಯಿಂದ ಇರಮ್ಮ, ನಾವೇನಾದ್ರೂ ಮಾಡ್ತೀವಿ ಈ ತರ ಹೇಳ್ತಿದ್ದಾರೆ ಸರ್. ನಮ್ಮ ಮನೆ ಮಾನ ಮರ್ಯಾದೆ ಹೋಗುತ್ತಾ, ಸುಮ್ನೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಸುಮ್ಮನೆ ಜೀವ ಹೋಗುವಂತ ಪರಿಸ್ಥಿತಿ ಬಂದ್ಬಿಡುತ್ತಾ, ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲಮ್ಮ, ನಾನು ಹೇಳೋದನ್ನು ಕೇಳು. ಈಗ ನೀನು ಈ ವಿಚಾರದಲ್ಲಿ ಒಂದು ಅಂತ್ಯ ತಗೊಳ್ಳದೆ ಹೋದರೆ ಇದು ನಿನ್ನ ಯಾವ ರೀತಿಯಲ್ಲೂ ನಿನ್ನ ಬೇರೆ ಬೇರೆ ಬದುಕಿನ ಆಯಾಮಗಳನ್ನು ನೀನು ನೆಮ್ಮದಿಯಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದರ್ಥ ಮಾಡ್ಕೋ, ತಾಳಿ ಕಟ್ಸ್ಕೊಂಡಿದೆಯಾ ನಿಜ, ಬಟ್ ಈ ವಿಚಾರವನ್ನು ನನ್ನ ಉಪದೇಶ ಅಥವಾ ನನ್ನ ಮಾತು
ಇದನ್ನು ದಯವಿಟ್ಟು ಆ ಹುಡುಗಿ ಆ ಹಂತಕ್ಕೆ ಹೋಗಿದ್ದಾಳೆ ಅಂದರೆ ಇದೇನೋ ಬೇರೆ ಇದೆ. ನನ್ನ ದೃಷ್ಟಿಯಲ್ಲಿ, ನನ್ನ ಅರಿವಿನಲ್ಲಿ ನಾನು ಹೇಳಿಬಿಡ್ತೀನಿ. ಈಗ ನೀನು ಭಯ ಬಿಡು, ಅಥವಾ ಯಾರ್ದೋ ಗೌರವ ಹೋಗುತ್ತೆ ಅನ್ನೋದನ್ನು ಬಿಡು, ಇದೆಲ್ಲವನ್ನು ಬಿಟ್ಬಿಡು. ಯಾಕಂದರೆ ಅಲ್ಲಿ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಹಾಗೆ ನೋಡಿದ್ರೆ ಸ್ವತಃ ನೀನೊಂದು ಹೆಣ್ಣಾಗಿ ನಿನಗೆ ಬಂದಿರೋ ಈ ಸಮಸ್ಯೆಯನ್ನು ನೀನು ಬಗೆಹರಿಸ್ಕೊಳ್ಳೋದನ್ನು ಬಿಟ್ಟು, ಹೌದು ನೀನು ಹಿರಿಯರಿಗೆ ಹೇಳೋದು ನಿಜ, ಅಥವಾ ಹಿರಿಯರಿಗೆ ಹೇಳಬೇಕು ನಿಜ. ಆದರೆ ಇಲ್ಲಿ ಯಾರು ಏನೇ ಬಂದರೂ ಕೂಡ ಅವರವರ ಮನೆತನದ ಸ್ವಾರ್ಥವನ್ನು ಇಟ್ಕೊಂಡೇ ನಿನ್ನ ಹತ್ರ ಬರ್ತಾರೆ. ಇಲ್ಲಿ ಒಂದು ಹೆಣ್ಣಿನ ಬದುಕು ಹಾಳಾಗ್ತಿದೆ, ಈ ರಾತ್ರಿನೇ ಅಥವಾ ಈ ಸಂಜೆನೇ ಸರಿ ಹೋಗ್ಬಿಡ್ಬೇಕು ಅಂತ ಯಾರು ಬರಲಿ. ಯಾಕಂದರೆ ಇದು ಅವ್ರ ಮನೆ ಸಮಸ್ಯೆ ಅಲ್ಲ, ಆಗ್ತಿರೋದು ನೀನು, ಅನುಭವಿಸ್ತಾ ಇರೋದು ನೀನು. ಯಾರೂ ಇದು ಬೇಕಿಲ್ಲ. ಯಾಕೆ ಬೇಕಿಲ್ಲ ಗೊತ್ತಾ? ಅವ್ರ ಬದುಕು ಚೆನ್ನಾಗಿದೆ. ಆ್ಯಂಡ್ ಒಂದು ಅವ್ರು ಏನೇ ಇಲ್ಲಿ ಮಾಡ್ಲಿಕ್ಕೆ ಬಂದರೂ ಅವರು ಗೌರವ ಮತ್ತು ಅವ್ರ ಕುಟುಂಬದ ಗೌರವವನ್ನು ಇಟ್ಕೊಳ್ತಾರೆ ಹೊತ್ತು ಸ್ವತಃ ಒಂದು ಹೆಣ್ಣು, ಒಂದು ಹೆಂಗಸಿಗೆ ತೊಂದರೆ ಆದಾಗ, ಒಂದು ನಮ್ಮ ಮನೆಯ ಹೆಣ್ಮಗಳಿಗೆ ತೊಂದರೆ ಆದಾಗ, ಅಥವಾ ಸೊಸೆ ಅಂತ ಕರೆಸ್ಕೊಳ್ಳೋ ಆ ಹೆಣ್ಣಿಗೆ ತೊಂದರೆ ಆಗ್ತಾ ಇದೆ ಅಥವಾ ಮೋಸ ಆಗ್ತಿದೆ ಅಂದಾಗ, ಆ್ಯಂಡ್ ಒಂದು ಸಂಜೆ ಒಂದು ಸಮಯ ಸಾಕಲ್ವಮ್ಮ ಇದನ್ನು ಕ್ಲಿಯರ್ ಮಾಡಿ ಬಿಸಾಕೋದಕ್ಕೆ? ಹೇಳ್ತೀನಿ, ಕೇಳ್ತೀನಿ, ನೋಡ್ತೀನಿ, ಇವೆಲ್ಲ ಏನು ತೋರಿಸ್ತವೆ ಅಂದರೆ ಅಲ್ಲಿ ಯಾವುದೋ ಒಂದು ಸಲುಗೆ ಅಥವಾ ಅದು ಯಾವುದೋ ಒಂದು ಒಪ್ಪಿಗೆ ಇಲ್ಲದೇನೆ, ಅಥವಾ ಈಗ ನಿಮ್ಮ ಗಂಡನಿಗೂ ಅಷ್ಟೇ ಕೆಲವು ವಿಚಾರಗಳು ಗೊತ್ತಿಲ್ಲೇನೆ ಆತ ಅಷ್ಟು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ವಾ? ಆ್ಯಂಡ್ ಒಂದು ಮೂಲಭೂತವಾಗಿ ಏನಂದರೆ, ಯಾವುದೋ ಒಂದು ಪರಿಸ್ಥಿತಿಗೆ ಗೊತ್ತಿದ್ದೋ ಗೊತ್ತಿಲ್ಲೇನೋ ನೀನು ಬಿದ್ದುಬಿಟ್ಟಿದೀಯ. ಒಂದು ಇದನ್ನು ಸರಿ ಮಾಡ್ಕೋ. ಹೇಗೆ ಸರಿ ಮಾಡ್ಕೊಳ್ಬೇಕಂದ್ರೆ, ಮುಂದಿನ 3 ತಿಂಗಳ ಒಳಗಾಗಿ ಇದರಲ್ಲೊಂದು ಕ್ಲೀನ್ ಚೀಟ್ ನೀನು ಸಿಕ್ಬಿಡಬೇಕು. ಅದನ್ನು ಬಿಟ್ಟು ನೀನು ತುಂಬ ಇನ್ಯಾರ್ದೋ ಗೌರವ ಹಾಳಾಗುತ್ತೆ ಅಂತ ಹೋದರೆ, ವ್ಯಕ್ತಿಗಳಿದ್ದರೆ ಅಮ್ಮ ಗೌರವ, ಅಥವಾ ಜೀವ ಇದ್ದರೆ ತಾನೇ ಗೌರವ, ಹಣ, ಆಸ್ತಿ, ಅಥವಾ ಇನ್ನೇನೋ. ಸರ್, ನಮ್ಮ ತಂದೆ ತಾಯಿನೂ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಟ್ಟಿದ್ವಿ ಸರ್. ನಮ್ಮ ಮಮ್ಮಿ ಪಪ್ಪಗೂ ಗೊತ್ತಿಲ್ಲ. ಇವ್ರಿಗೆ ತುಂಬಾ ತಿಳಿಸಿ ಹೇಳಿದೀನಿ ಸರ್. ನಾನು ಇವ್ರ ಜೊತೆ ಸಂಸಾರ ಮಾಡ್ಬೇಕು, ಇರ್ಬೇಕು, ಒಂದ್ ಚಾನ್ಸ್ ಕೊಟ್ಟು ನೋಡೋಣ ಅಂತ ಸುಮಾರು ಸಲ ಚಾನ್ಸ್ ಕೊಟ್ಟಿನಿ ಸರ್. ನಾನು ಸುಮಾರು ಸಲ ಹೋಗಿದ್ದೀನಿ, ಆದ್ರೂ ಅವ್ರು ಕೇಳ್ತಿಲ್ಲ ಸರ್. ನೋಡ್ತಾಯಿ, ನಾನು ಹೇಳೋದು ಅರ್ಥ ಮಾಡ್ಕೊ. ಅಂದ್ರೂ ಅವರು ಅಂದ್ರೆ ತುಂಬಾ ಸಲ ಚಾನ್ಸ್ ಕೊಟ್ಟಿದ್ದೀನಿ ಸರ್. ಅವ್ರಿಗೆ ತುಂಬಾ ಸಲ ಕ್ಷಮಿಸಿದ್ದೀನಿ. ನಾವೊಂದು ಲಾಸ್ಟ್ ಚಾನ್ಸ್ ಕೊಡುವಂತ ಮೊನ್ನೆ ಅವರಿಗೂ ಅಂದ್ರು ಸರ್. ಅವತ್ತು ಚಾನ್ಸ್ ಕೊಟ್ಟಿದ್ದೀನಿ ಸರ್. ತುಂಬಾ ತಿಳಿಸಿ, ಒಂದು ಫ್ರೆಂಡ್ ಕಿನ್ನ ಜಾಸ್ತಿ ಆಗಿ ಅವ್ರಿಗೆ ತಿಳಿಸಿ ಹೇಳಿದೀನಿ ಸರ್. ನಾನು ಅಂದ್ರೂ ಬಿಡ್ತಾ ಇಲ್ಲ ಸರ್. ಅವ್ರಿಗೆ ನನ್ಗೆ ಉಸಿರುಗಟ್ಟಿದಂಗ ಆಗ್ತಿದೆ ಸರ್. ಈ ಮನೆಯಲ್ಲಿ ಇರಕ್ಕೆ ಆಗ್ತಿಲ್ಲ, ನಂಗೆ ತುಂಬಾ ನೋವಾಗ್ತಿದೆ ಸರ್. ಅವ್ರಿಗೆ ದೊಡ್ಡವ್ರಿಗೆ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಇರೋ ತಾಳ್ಮೆಯಿಂದ ಇರು, ಏನಾದ್ರು ಮಾಡೋಣ, ಹಂಗೆ ಹಿಂಗೆ ಅಂತಾರೆ ಸರ್. ನೋಡಮ್ಮ, ನೀವು ಇಲ್ಲಿ ಕೇಳ್ಕೊಂಡು ಬಂದಿರೋದ್ರಿಂದ ನಾನೊಂದು ಮಾತು ಹೇಳ್ತೀನಿ. ನೀವು ಎಷ್ಟು ಬೇಗ ಸ್ವತಂತ್ರವಾಗಿ ನಿಮ್ಮನ್ನು ಉಡ್ಸ್ಕೊಳ್ಳೋದನ್ನು ಕಲಿತೀರೋ ಅಷ್ಟು ಬೇಗ ನಿಮ್ಮ ಬದುಕು ನೆಮ್ಮದಿ ಕಾಣುತ್ತೆ. ಆ್ಯಂಡ್ ನಾನು ಇದರ ಮೂಲ ಇಷ್ಟೇ, ಇದು ಯಾವುದೋ ಬೇರೆ ಹಂತಕ್ಕೆ ಹೋಗೋ ವಿಚಾರ. ಅರ್ಥ ಮಾಡ್ಕೊಳ್ಳಿ. ಆತ ನಿಮ್ಮ ಜೊತೆ ಇದ್ದರೂ ಇಲ್ಲೇ ಹೋದರೂ ಅದೊಂದು ಕೆಟ್ಟ ಗುಣ. ನೀವು ಸ್ನಾನ ಮಾಡಿ ತೊಳೆಯೋದಕ್ಕಾಗೋದಿಲ್ಲ ಅದನ್ನು. ಅದು ಒಳಗಡೆ ಇರೋ ವಿಚಾರ. ನೀವು ಹೇಳಿ, ದೊಡ್ಡವ್ರು ಹೇಳಿ ಕೆಲವುದನ್ನು ನೀವು ಸುಮ್ಮನೆ ಮಾಡ್ಬೋದು. ಆ್ಯಂಡ್ ಅಷ್ಟು ಜವಾಬ್ದಾರಿ ಇರೋರಾಗಿದ್ದರೆ ಎಷ್ಟೊತ್ತಿಗೆ ಅವ್ರು ಬೇರೆ ಥರ ವರ್ತನೆ ಮಾಡ್ತಾಯಿದ್ರು, ಅಥವಾ ಬೇರೆ ಜವಾಬ್ದಾರಿಗಳನ್ನ ತಗೊಳ್ತಾ ಇದ್ರು. ಈಗ ನೀನು ಇವೆಲ್ಲವನ್ನು ಬದಿಗೊತ್ತಿ ಆತ ಇರ್ತಾನೋ ಹೋಗ್ತಾನೋ, ಆ್ಯಂಡ್ ಯಾರ ಜೊತೆ ಇದ್ದಾನೋ, ಎಲ್ಲಿವರೆಗೂ ನಿಮ್ಮ ಕತ್ತಲ್ಲಿ ತಾಳಿ ಇದೆ ಅಲ್ಲಿವರೆಗೂ ನೀವು ಅಳ್ತಾ ಇರ್ತೀರಾ. ಯಾಕಂದರೆ ಅವನು ನಿಮ್ಮವನು ಅನ್ನೋ ಭಾವನೆ ನಿಮಗಿದೆ. ಓಕೆ, ಇಲ್ಲಿ ಮೊದಲು ನೀನೊಂದು ಕೆಲಸ ತಗೊಂಡು, ಈಗ ಅವನ ಉದ್ದೇಶ ನಿನ್ನ ಅನ್ನವನ್ನು ನೀನು ದುಡಿದಿದ್ರಲ್ಲಿ ಬದುಕಬೇಕು, 1000 ಇರ್ಬೋದು. ಆದರೆ ಯಾರು ದೇಹದಲ್ಲಿ ಶಕ್ತಿ ಇದ್ದಾಗಲೇ ಇನ್ನೊಬ್ಬರಿಗೆ ಅವಲಂಬಿತರಾಗ್ತಾರೆ ಅಥವಾ ಇನ್ನೊಬ್ಬರನ್ನು ನಂಬ್ಕೊಂಡು ಬದುಕ್ತಾರೆ, ಅಂಥವರನ್ನು ದಯವಿಟ್ಟು ದೂರ ಇಡಿ. ನಾನಲ್ಲಿ ಅಂಡರ್ಲೈನ್ ಮಾಡಿ ಹೇಳಿದ್ದೀನಿ, ಯಾರು ಶಕ್ತಿ ಇದ್ದಾಗಲೇ, ದೇಹದಲ್ಲಿ ಎಲ್ಲ ರೀತಿಯ ಸಾಮರ್ಥ್ಯ ಇದ್ದಾಗಲೂ ಅವಲಂಬಿತರಾಗಿ ಬದುಕುತ್ತಾರೆ, ಅಂತಹ ವ್ಯಕ್ತಿಗಳನ್ನು, ಆತ ನಿಮ್ಮ ಮಗ ಆಗಿದ್ರೂ ನೀವು ಅವರನ್ನು ದೂರ ಇಡಬೇಕು. ಯಾಕೆ ಗೊತ್ತೇನು? ಆ ಆತ್ಮದ ಉನ್ನತಿ ಯಾವಾಗ ಆಗುತ್ತೆ ಅಂದರೆ ನೀವು ದೂರ ಇಟ್ಟಾಗ ಮಾತ್ರ. ಯಾಕಂದರೆ ಯಾವಾಗ ನೀವು ದೂರ ಇಡ್ತೀರೋ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅವನು ಏನೋ ಒಂದು ಮಾಡಲೇಬೇಕಲ್ವಾ. ಬಟ್ ಎಲ್ಲಿವರೆಗೂ ಪಾಪ ಅಥವಾ ಇನ್ಯಾವುದೋ ಕರುಣೆ, ಮಮಕಾರ, ವಾತ್ಸಲ್ಯ
ಆ ಜಾಗದಲ್ಲಿ ಅದರ ಅವಶ್ಯಕತೆಯೇ ಇಲ್ಲ. ಆ್ಯಂಡ್ ಆಗಿಯೂ ನೀವು ಆ ರೀತಿಯ ಭಾವನೆಯಿಂದ ಸರಿ ಹೋಗ್ತಾನೆ ಬಿಡು ನನ್ನ ಗಂಡ ಅಲ್ವ ದುಡ್ಕೊಂಡು ನನ್ನ ಅನ್ನವನ್ನೇ ಅಥವಾ ನನ್ನ ದುಡಿಮೆಯಲ್ಲಿ ಬದುಕಲಿ ಈ ಭಾವನೆಗಳಿಂದ ಹೋದರೆ, ಯಾಕಂದರೆ ನೀವೊಂದು ಹೆಂಡತಿಯಾಗಿ ಅಥವಾ ಒಬ್ಬಳು ಮನುಷ್ಯರಾಗಿ ಎಷ್ಟು ದಿನ ಗೊತ್ತಿಲ್ಲ. ಯಾಕಂದರೆ ನೀವಿದ್ದಾಗ ಓಕೆ, ಇಲ್ಲದಿದ್ದಾಗಲೂ ಆತ ಸ್ವತಂತ್ರವಾಗಿ ಬದುಕುವುದನ್ನು ಕಲಿಬೇಕಲ್ವ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಇವತ್ತಿನ ಓದಿಗೆ ಅಥವಾ ನೀವೇನೋ ಸಾಧಿಸಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು, ಈ ವಿಚಾರಗಳಿಗೆ ನೀವು ಹಿಂದೆ ಕಾಲಿಡಲೇಬೇಡಿ. ಆ್ಯಂಡ್ ಇವನು ಯಾಕಂದರೆ ಬದಲಾಗೋರು ಯಾವತ್ತಾದರೂ ಬದಲಾಗ್ತಾರಮ್ಮ. ಆ್ಯಂಡ್ ಯಾವತ್ತೂ ಬದಲಾದರೆ ಇಲ್ಲಿ ಕೆಲಸ ಮಾಡಲ್ಲ ಅದು, ಅಥವಾ ಯಾವತ್ತೂ ಬದಲಾದ್ರೆ ಅದು ಪ್ರಯೋಜನ ಇಲ್ಲ, ಹೌದಲ್ವಾ. ಈಗ ಹಿರಿಯರು ಹೇಳ್ತಾರೆ, ಬಿಡಮ್ಮ ಮಕ್ಕಳಾದ ಮೇಲೆ ಸರಿ ಹೋಗ್ತಾನೆ, ಬಿಡಮ್ಮ ಮಕ್ಕಳು ವಯಸ್ಸಾದ ಮೇಲೆ ಸರಿ ಹೋಗ್ತಾನೆ, ನೀನು ಬಿಡ್ಕೊಂಡು ಹೋಗ್ತಾ ಇರೋದೇ ಕೆಲಸ. ಈ ಕಾರಣದಿಂದಲೇ ಇವತ್ತು ಕೋಟ್ಯಾಂತರ ಹೆಣ್ಮಕ್ಳು ನರಳ್ತಾ ಇದ್ದಾರೆ. ಯಾಕಂದರೆ ಶುರುವಿನಲ್ಲಿ ಉಗ್ರಲ್ಲಿ ಚೂಟ ಹಾಕೋಕ್ಕೆ ಅವಕಾಶ ಇತ್ತು, ಬಟ್ ಆ ಸಮಯದಲ್ಲಿ ಗೌರವ ಅದು ಇದು ಮಣ್ಣು ಮಸಿ ಎಂದುಕೊಂಡು ಅವ್ರ ಬದುಕನ್ನು ಅವರೇ ಹಾಳು ಮಾಡಿಕೊಂಡ್ರು. ಏನು ಗೌರವ ಕಾಪಾಡಿಕೊಳ್ಬೇಕಮ್ಮ. ಆ್ಯಂಡ್ ಮಾಡ್ತಾ ಇರೋದೇ ಹೊಲಸು ಕೆಲಸ ಅಂದಮೇಲೆ ಅಲ್ಲಿ ಗೌರವ ಏನಿದೆ? ಇವಾಗ ನಾ ಏನ್ ಮಾಡ್ಬೇಕು ಸರ್ ನಂಗೆ ಗೊತ್ತಾಗ್ತಿಲ್ಲ. ನಾ ಡೈವರ್ಸ್ ಕೊಡ್ಲಾ, ಏನ್ ಮಾಡ್ಲಾ? ವೆಲ್, ಮೊದಲು ನೀವೇ ಹೇಳ್ಬೇಕು. ಇಲ್ಲಿ ಕೇಳಮ್ಮ, ಮೊದಲು ಈ ವಿಚಾರವನ್ನು ಮನೆಯಿಂದ ಆಚೆ ತರೋಕ್ಕಿಂತ ಮುಂಚೆ ಇದನ್ನು ತವ್ರ ಮನೆಗೆ ನೀನು ಇದನ್ನು ಮುಟ್ಟಿಸ್ಲೇಬೇಕು. ತವ್ರ ಮನೆಗೂ ಮೀರಿ ಆ ಹೆಣ್ಣಿನ ಗಂಡ ಇದಾನಲ್ವಾ, ಆತನಿಗೆ ವಿಷಯ ಹೋಗಬೇಕು. ಯಾಕಂದರೆ ಇಲ್ಲಿ ಇವರಿಬ್ಬರು ಹಾಳಾಗುತ್ತಿಲ್ಲ. ನೀನು ಎಷ್ಟು ನೋವು ತಿಂತಿದೆಯೋ, ನೀನು ಗೊತ್ತಿದ್ದು ನೋವು ತಿಂತಾ ಇದೆಯಾ, ಬಟ್ ಯಾರೋ ಒಬ್ಬ ಗೊತ್ತಿಲ್ಲದೇನೆ ಸುಮ್ಮನೆ ಆರಾಮಾಗಿದ್ದಾನೆ, ಹೌದಲ್ವಾ. ಅವರ ಮನೆಯ ವಸ್ತುಗಳನ್ನು ಅವರು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂದರೆ ನಮ್ಗೆ ಅದ್ರ ಬಗ್ಗೆ ಏನೋ ಗೊತ್ತಿರಬೇಕಲ್ವ. ಆ್ಯಂಡ್ ಆ ಗಂಡನಿಗೆ ಗೊತ್ತಾದ ಮೇಲೆ ಅಲ್ಲೇನೋ ಪರಿಸ್ಥಿತಿ ಬದಲಾಗ್ಬೋದಲ್ವಾ. ಆ್ಯಂಡ್ ನೀವು ಯೋಚನೆ ಮಾಡಿ, ನಿಜವಾಗ್ಲೂ ಆ ರೀತಿಯ ವಿಕೃತ ಮನಸ್ಥಿತಿ ಇರೋರಿಗೆ, ಈಗ ಒಂದು ನಗರ ಇದೆ, ಆ ನಗರದಲ್ಲಿ ಒಂದು ರಸ್ತೆ ಇದೆ, ಆ ರಸ್ತೆಯ ಬದಿಯಲ್ಲಿ ಯಾರೋ ಒಂದು ಹೆಣ್ಮಗಳು ಸಿಗರೇಟ್ ಮಾರ್ತಾ ಇದ್ದಾಳೆ, ಫ್ರೀಯಾಗಿ ಕೊಡ್ತಾ ಇದ್ದಾಳೆ. ಗಂಡಸರು ಚಟ ಹತ್ತಿಸ್ಕೊಂಡ್ಬಿಟ್ರು, ಆ ಹುಡುಗಿ ಹತ್ರ ಹೋಗೋದು ಒಂದು ಸುಖ, ಒಂದು ಸಿಗರೇಟ್ ಸೇದೋದು. ಬಟ್ ನಾಳೆ ಆ ಹುಡುಗಿ ಅಲ್ಲಿ ನಿಂತ್ಕೊಂಡು ಸಿಗರೇಟ್ ಕೊಡದೇ ಇದ್ರೂ ಕೂಡ ಹುಡುಗಿ ಇಲ್ಲದೆ ಇರ್ಬೋದು, ಬಟ್ ಸಿಗರೇಟ್ ಇವ್ರಿಗೆ ಬೇಕು ಅಂದಾಗ ಮುಂದಿನ ಬೀದಿಗಾದರೂ ಇವ್ರು ಹೋಗ್ತಾರಲ್ವ. ಅಂದರೆ ಅಲ್ಲಿ ಸಿಗರೇಟ್ ಇಲ್ಲ ಅಂತ ಸುಮ್ಮನೆ ಆಗಲ್ಲ. ಆ ಚಟ ಅಷ್ಟು ಶಕ್ತಿಶಾಲಿಯಾದದ್ದು. ಅದು ಇಲ್ಲಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಬಂದು ನನ್ನನ್ನು ತಲುಪುವಂತ ಅದು ಕರೆಯುತ್ತೆ. ಚಟಕ್ಕಿರುವ ಅಥವಾ ದುಷ್ಟಶಕ್ತಿಗಿರುವ ಶಕ್ತಿ ಅಂತಹದ್ದು. ಆ್ಯಂಡ್ ಇವತ್ತು ನೀವು ಅವರನ್ನು ಬಿಡಿಸ್ಬೋದು, ಅಥವಾ ಇವತ್ತು ನೀವು ರಂಪಾಟ ಮಾಡಿ ಆ ಹುಡುಗಿಯಿಂದ ಇವರನ್ನು ಪಾರು ಮಾಡ್ಬೋದು. ಬಟ್ ಬದಲಾಗಬೇಕಾಗಿರೋದು ಮೇಲ್ಮುಖವಾಗಲ್ಲ, ಬದಲಾಗಬೇಕಾಗಿರೋದು ಅಂತರಾಳದಿಂದ. ಹೌದು, ನಾನು ಮದುವೆ ಆಗಿರೋ ಹೆಣ್ಣು, ಎಲ್ಲರನ್ನು ಬಿಟ್ಟು ನನ್ನನ್ನೇ ನಂಬಿಕೊಂಡು ಬಂದಿರೋ ಹೆಣ್ಣು. ಆ್ಯಂಡ್ ಇಲ್ಲಿ ನಾನು ಈ ರೀತಿ ನಡ್ಕೊಳ್ಳೋದ್ರಿಂದ ಒಂದು ಕ್ಷಣಿಕ ಸುಖ ಸಿಗ್ಬೋದು. ಆದರೆ ಒಂದು ದಿವಸ ಮನೆಯಲ್ಲಿ ಹುಷಾರಿಲ್ಲದಾಗ, ಮನೆಯಲ್ಲಿ ಕೆಟ್ಟು ಎಲ್ಲ ಬೀದಿಗೆ ಬಂದಾಗ ಅಂತಿಮವಾಗಿ ನೋಡ್ಕೊಳ್ಬೇಕಾದ್ರೂ ನನ್ನ ಹೆಂಡತಿ ತಾಳಿ ಕಟ್ಸ್ಕೊಂಡು ನ್ಯಾಯಯುತವಾಗಿ ನೈತಿಕತೆಯಿಂದ ಮನೆಯಲ್ಲಿರೋ ಹೆಂಡತಿ ಮಾತ್ರ ನೋಡ್ಕೊಳ್ಳೋದು. ಯಾಕಂದರೆ ಇವತ್ತು ಸುಖದಲ್ಲಿ ಆ ಹೆಣ್ಣು ಬರ್ಬೋದು, ದುಃಖದಲ್ಲಿ ಬರೋದಿಲ್ಲ ಅನ್ನೋದು ಆತನಿಗೆ ಗೊತ್ತಿಲ್ಲ. ಈಗ ಏನೋ ಸಡನ್ನಾಗಿ ಏನೋ ಆಗಿ ಹಾಸಿಗೆ ಮೇಲೆ ಮಲ್ಕೊಂಡ್ರೆ, ಸಡನ್ನಾಗಿ ಏನೋ ಆಗಿ ಹಾಸಿಗೆ ಹಿಡಿದ್ರೆ ನೋಡಬೇಕಾಗಿರೋ ನೀನೇ ತಾನೇ. ಆ್ಯಂಡ್ ಈ ಮಾತನ್ನು ಯಾವತ್ತೂ ನೆನಪಿಡ್ಕೊ. ಮಕ್ಕಳಾಗಲಿ ಅಥವಾ ಗಂಡನಾಗಲಿ ಯಾರೇ ಆಗಲಿ, ಎಲ್ಲಿಯವರೆಗೂ ಕೆಟ್ಟತನವನ್ನು ಸಹಿಸ್ಕೊಂಡಿರ್ತೀರಾ ಅಥವಾ ಅವ್ರ ಸಹವಾಸದಲ್ಲಿರ್ತೀರಾ, ಕೆಟ್ಟದ್ದು ಅಂತ ಗೊತ್ತಾದ ಮೇಲೂ ಅವರು ಮಾಡಿದ ಎಷ್ಟೋ ಪಾಪಕೃತ್ಯಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಇದು ಪಾಪದ ಫಲಗಳಿಗಿರುವ ಶಕ್ತಿಯಂತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಗಂಡ ಎಂಥದ್ದೋ ವಿಕೃತ ಮನುಷ್ಯ, ಅವನಿಗೆ ಯಾವ ಹೆಣ್ಣು ಕಂಡ್ರು ಹಂಗೆ, ಇದಾದ ಮೇಲೆ ಅದು, ಅದಾದ ಮೇಲೆ ಇದು, ಅಲ್ಲೇನೋ ಸಿಗಾಕೊಂಡ್ರೆ ಎಲ್ಲಿವರೆಗೂ ನೀನು ಹೆಂಡತಿಯಿಂದ ಜೊತೆಯಲ್ಲಿ ಇರ್ತೀಯೋ ಆ ಪಾಪದ ಫಲವನ್ನು, ಅಥವಾ ಇಂಥವ್ಳು ಗಂಡ ಅಂತ ಒಂದು ಮಾತು ಬಂದೇ ಬರುತ್ತಲ್ವ. ಹಾಗಾಗಿ ನೀನು ಮಾಡಬೇಕಾದ್ದಿಷ್ಟೇ, ಇದನ್ನು ಮೊದಲು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ಬೇಕು. ಆ್ಯಂಡ್ ನೀನು ಅಂದ್ಕೊಳ್ಬೋದು, ಇದೇನು ಮೊದಲ 6 ತಿಂಗಳಲ್ಲೇ ನಾನು ಇಷ್ಟೆಲ್ಲ ರಂಪಾಟ ಮಾಡ್ಕೊಂಡ್ಬಿಟ್ರೆ ಇದು ಸಂಬಂಧ ಕಿತ್ತು ಹೋಗುತ್ತಲ್ವ, ಅದಲ್ವಾ ಇದಲ್ವಾ. ಆ್ಯಂಡ್ ಇಲ್ಲಿ ಯಾವುದೋ ಸಂಬಂಧ ದೂರ ಆಗೋದು ಹತ್ತಿರ ಆಗೋದು ವಿಚಾರ ಅದಲ್ವೇ ಅಲ್ಲ. ಆ್ಯಂಡ್ ಈ ಕ್ಷಣ ನೀನು ದೂರ ಆದರೂ ಕೂಡ ಯಾವುದರಿಂದ ಅಥವಾ ಯಾರಿಂದ ದೂರ ಆಗ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನಿನಗೆ ನೆಮ್ಮದಿ ಸಿಗುತ್ತೆ, ಹೌದಲ್ವಾ. ನೀನು ಇದನ್ನೇ ಕೊರಗುತ್ತಾ ನಿನ್ನ ಓದು ಅಥವಾ ನಿನ್ನ ಮುಂದಿನ ಭವಿಷ್ಯ ದಯವಿಟ್ಟು ಹಾಳು ಮಾಡಿಕೊಳ್ಬೇಡ.
ನಿನ್ನ ತವ್ರ ಮನೆಯವರು ಎಷ್ಟೇ ಶ್ರೀಮಂತರಿರ್ಬೋದು, ನಿನ್ನ ಗಂಡನ ಮನೆಯವರು ಎಷ್ಟೇ ಶ್ರೀಮಂತರಿರ್ಬೋದು, ಒಂದು ಹೆಣ್ಣಾಗಿ ಎಲ್ಲಿವರೆಗೂ ನಿನ್ನ ಕೈ ಕಾಲು ಗಟ್ಟಿಯಾಗಿ ಆಡ್ತವೆ ಅಲ್ಲಿವರೆಗೂ ಸಮಾಜದಲ್ಲಿ ಕುಟುಂಬದಲ್ಲಿ ನಿನಗೊಂದು ಬೆಲೆ. ಹೌದಲ್ವಾ? ಮನೆಯಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ರೇ ಮನೆಯಲ್ಲಿ ಬೆಲೆ ಕೊಡೋದು. ಏನೋ ಹುಷಾರಿಲ್ಲ ಅಂದಾಗ ಸ್ವಲ್ಪ ಒಂದಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಬೋದು. ಅಯ್ಯೋ ಇವಳು ಮನೆಗೆ ಭಾರ ಅನ್ನೋ ಪರಿಸ್ಥಿತಿಗೆ ಬಂದು ಬಿಡ್ತೀವಿ. ಆ್ಯಂಡ್ ಇಲ್ಲಿ ನೀವು ದಡ್ಡತನದಿಂದ ಮಾಡೋದೇನು? ನನ್ನ ಗಂಡ ಇವತ್ತು 6 ತಿಂಗಳಿಗೆ ಈ ಬುದ್ಧಿ ತೋರಿಸ್ತಾ ಇದ್ದಾನೆ, ಏನು ಮಾಡೋದು ಅಂದ್ಕೊಂಡು ನೀವೇನೂ ಮಾಡಲ್ಲ. ಯಾಕಂದರೆ ಏನೋ ಮಾಡಬೇಕಿತ್ತು, ನೀವು ಏನು ಮಾಡಬೇಕಿತ್ತು? ಓದಬೇಕಿತ್ತು. ಆ್ಯಂಡ್ ಈ ಎಲ್ಲ ಕೆಟ್ಟ ವಿಚಾರಗಳನ್ನು ದೂರ ಇಟ್ಟು ಅಬ್ಬಬ್ಬ ಅಂದರೆ ಅಂತಹದ್ದೊಂದು ಪರಿಸ್ಥಿತಿ ಬಂದರೆ ಡೈವರ್ಸ್ ಕೊಟ್ಟೇ ಬನ್ನಿ. ಆ್ಯಂಡ್ ಈ ಸಮಯದಲ್ಲಿ ಈ ಶುರುವಿನಲ್ಲಿ ಚಿಗುರಿದ್ದಾಗಲೇ ನೀವು ಹೇಗೆ ಬೆಳೆಸಬೇಕು, ಅಥವಾ ಯಾಕಂದರೆ ನೀವು ಒಂದು ಮರವಾದಾಗ ಮರವನ್ನು ಕೆಳಗೆ ಉರುಳಿಸೋದಕ್ಕೂ ಗಿಡವನ್ನು ಉರುಳಿಸೋದಕ್ಕೂ ವ್ಯತ್ಯಾಸ ಇದೆ, ಹೌದಲ್ವಾ? ಚಿಗುರನ್ನು ಅಥವಾ ಆ ಚಿಕ್ಕ ಸಸಿಯನ್ನು ಕಣ್ಣು ಮುಚ್ಕೊಂಡು ಬಿಡುವಷ್ಟರಲ್ಲಿ ಅದನ್ನು ಬೇರ್ ಸಮೇತ ಕಿತ್ತಾಕ್ಬೋದು ಮನಸ್ಸು ಮಾಡಿದ್ರೆ. ಬಟ್ ಅದನ್ನು ಮರವಾಗಲಿಕ್ಕೆ ಬಿಟ್ಟಾಗ ದೊಡ್ಡ ದೊಡ್ಡ ಆಯುಧಗಳನ್ನ ತಾಳಲೇಬೇಕಾಗುತ್ತೆ. ಜಗತ್ತಿನ ಎಷ್ಟೋ ನಾಗರಿಕತೆಗಳು, ಎಷ್ಟೋ ಸಂಬಂಧಗಳು, ರಾಜರ ಮನೆತನಗಳು ಹಾಳಾಗಿದ್ದು ಇದೇ ಥರ. ಯಾಕಂದರೆ ಒಂದು ದಿನ ಮಚ್ಚು ಕೊಡಲಿ ಹಿಡಿಯೋ ಹಂತಕ್ಕೆ ಬಂದುಬಿಡ್ತಾವತ್ತು. ಬಟ್ ಶುರುವಿನಲ್ಲಿ ಅದ್ರ ಬಗ್ಗೆ ಯಾರೂ ಹೆಚ್ಚು ಗಮನ ವಹಿಸಲಿಲ್ಲ. ಹೆಣ್ಣು ಹೊನ್ನು ಮಣ್ಣು ಒಂದು ನಮ್ಮ ಶ್ರಮದಿಂದ ಪಡ್ಕೊಳ್ಬೇಕು, ಅಥವಾ ಅವಾಗೆ ನಮ್ಮನ್ನು ಹುಡುಕೊಂಡು ಬರಬೇಕಂತೆ. ಆ್ಯಂಡ್ ಇಲ್ಲಿ ನಿಮ್ಮ ಬದುಕನ್ನು ಕೂಲಂಕುಷವಾಗಿ ಪರಿಶೀಲಿಸೋದಾದರೆ ಮೊದಲ 6 ತಿಂಗಳಲ್ಲಿ ಇಂಥದ್ದು ಯಾಕಾಯಿತು ಅನ್ನೋದಕ್ಕಿಂತ ಇಂಥದ್ದೇನೋ ಕಾಣಿಸ್ಕೊಳ್ತು ಅನ್ನೋದೇ ನಿಮ್ಮ ಪುಣ್ಯ. ಹಾಗೆ ನೋಡಿದ್ರೆ, ಯಾಕಂದರೆ ಇಲ್ಲಿ ಸ್ವಲ್ಪ ಕಹಿ ಅನ್ನಿಸ್ಬೋದು, ಅಥವಾ ಕೊಂಚ ನೀವು ನಿರ್ಧಾರ ತಗೊಳ್ಳೋದಕ್ಕೆ ಗೊಂದಲ ಆಗ್ಬೋದು. ಇದೇನಪ್ಪ ಮೊದಲ 6 ತಿಂಗಳಲ್ಲಿ ಹಿಂಗೆ ಆಗ್ಬಿಟ್ರೆ ನನ್ನನ್ನು ಬೇರೆ ಯಾರು ಮದುವೆ ಆಗ್ತಾರೆ, ಅಥವಾ ಮುಂದೆ ಬದುಕೇನು? ನಿನ್ನ ಶ್ರಮದಿಂದ ನೀನು ಕೆಲಸ ತಗೋತಾಯಿ, ನೀನು ನಿನ್ನ ಅನ್ನವನ್ನು ಗೌರ್ಮೆಂಟ್ ಜಾಬೇ ಅಂತಲ್ಲ, ನಿನ್ನ ಅನ್ನವನ್ನು ನೀನು ದುಡ್ಕೊಂಡು ಒಂದಷ್ಟು ಕೂಡಿಕೊಂಡು ನೀನು ಬದುಕನ್ನು ನಡೆಸೋಕೆ ಶುರು ಮಾಡು, ಮಿಕ್ಕಿದೆಲ್ಲವೂ ನೀನು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆ ಗಂಡನ ವಿಚಾರವಾಗಿ ನಾನು ಹೇಳೋದಾದರೆ, ಒಂದು ಮೊದಲ 6 ತಿಂಗಳಲ್ಲೇ ಡೈವರ್ಸ್ ಕೊಡುವ ಹಂತಕ್ಕೆ ಬೇಡ, ಆದರೆ ಕನಿಷ್ಠ ಪಕ್ಷ ಆತನಲ್ಲಿ ಬದಲಾವಣೆಯ ಲಕ್ಷಣ ಕಾಣ್ತಿದ್ದಾವೆ ಅನ್ನೋದಾದರೂ ನೀವು ಆತನನ್ನು ಕ್ಷಮಿಸಬಹುದು. ಬದಲಾವಣೆ ಲಕ್ಷಣಗಳು ಒಂದು ಕಾಣ್ತಿಲ್ಲ ಸರ್, ಅದೇ ಪ್ರಾಬ್ಲಮ್ ಆಗಿರೋದು ಸರ್. ಅವರು ತುಂಬಾ, ನಾನು ಕೂಡಿಸ್ಕೊಂಡು ತುಂಬಾ ಒಂದ್ ತಾಯಿಗಿಂತ ಹೆಚ್ಚಾಗಿ ಹೇಳಿದ್ದೀನಿ ಸರ್ ಅವರಿಗೆ, ನೀವು ಮಾಡ್ತಿರೋ ತಪ್ಪು ಪಾಪದ ಕೆಲಸ ಮನೇಲಿ ಅಣ್ಣವ್ರಿಗೆ ಗೊತ್ತಾದ್ರೆ ತುಂಬಾ ದೊಡ್ಡದಾದಂತ ಆಗುತ್ತೆ, ಜಗಳ ಆಗುತ್ತೆ, ಕೊನೆಗೂ ಜೀವ ಹೋಗುವಂತಹ ಪರಿಸ್ಥಿತಿನೂ ಕೂಡ ಬರುತ್ತೆ ಅಂತ ತುಂಬಾ ಸಲ ಹೇಳಿದ್ದೀನಿ ಸರ್ ನಾನು. ಅದು ಅವರು ಬದಲಾವಣೆ ಲಕ್ಷಣಗಳು ಒಂದು ಎಳ್ಳಷ್ಟು ಕಾಣ್ತಿಲ್ಲ ಸರ್. ಆಮೇಲೆ ಇನ್ನೊಂದು ನಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳೋದು ಇಲ್ಲ ಸರ್ ಆ ಮನುಷ್ಯ. ಯಾರಿಗೆ ತನ್ನ ತಪ್ಪಿನ ಪ್ರಾಯಶ್ಚಿತವಿಲ್ಲವೋ ಅಥವಾ ತನ್ನ ತಪ್ಪಿನ ಬಗ್ಗೆ ಅರಿವಿಲ್ಲವೋ, ಅದನ್ನ ನಿಯತ್ತಾಗಿ ಒಪ್ಕೊಳ್ಳೋ ಬುದ್ಧಿ ಇಲ್ಲವೋ, ಅವ್ರು ಯಾವತ್ತೂ ಕೂಡ ಸ್ವಾಭಿಮಾನ ಇಲ್ಲ, ಒಂದು ಪ್ರಾಯಶ್ಚಿತ್ತ ಇಲ್ಲ, ನಾನು ದುಡಿಬೇಕು, ಮತ್ತೆ ಎಂತ ಆಯ್ಕೆನಮ್ಮ ನಿಮ್ದು? ಹೇಳಮ್ಮ, ಅದ್ನ ಹೇಳಮ್ಮ, ಎಂತ ಹೀನವಾದ ಆಯ್ಕೆ ಇದು? ನೋ, ಅದೆಲ್ಲ ಬೇಡ. ಆ ನಾಟಕಗಳು ಇಲ್ಲಿ ಕೆಲಸ ಮಾಡೋದಿಲ್ಲ, ಅರ್ಥ ಆಯ್ತಾ? ನೋ, ನಿಮ್ಮ ಮನೆಯವರೇ ನಿಮ್ಮನ್ನು ಹಳ್ಳಕ್ಕೆ ತಳ್ಳದಂಗೆ ಆಗ್ಬಿಡುತ್ತಮ್ಮ ಹಂಗೆ ನೋಡಿದ್ರೆ. ಒಂದು ಅನುಭವಿಸೋದನ್ನ ಅಥವಾ ಒಪ್ಕೊಳ್ಳೋದನ್ನ ಕಲಿಬೇಕು, ಇಲ್ಲ ಆಗಲ್ಲ ಬದಲಾಯಿಸೋದನ್ನ ಕಲಿಬೇಕು. ಅಂಡ್ ನಾನು ತೋತು ಹೋಗ್ಬಿಟ್ಟಿದ್ದೀನಿ, ಬಟ್ ಅವರಂತೂ ಚೇಂಜ್ ಆಗ್ತಿಲ್ಲ, ಬದಲಾವಣೆ ಲಕ್ಷಣಗಳು ಎಷ್ಟು ಕಾಣಿಸ್ತಿಲ್ಲ ಸರ್. ಅಂಡ್ ಹಾಗೆ ನೋಡಿದ್ರೆ ನೀನು ಉರಿಯೋ ಸೂರ್ಯನನ್ನ ತಂಪು ಕೊಡೋ ಚಂದ್ರನನ್ನ ಬದಲಾಯಿಸೋ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಇಲ್ಲಿ. ಆ್ಯಂಡ್ ಆತ ಬದಲಾಗ್ತಿಲ್ಲ ನಿಜ, ಬಟ್ ನಿಮ್ಮಲ್ಲೊಂದಷ್ಟು ಬದಲಾವಣೆಗಳಾಗಲೇಬೇಕು. ಬಟ್ ಪ್ರತಿಯೊಂದು ಬದಲಾವಣೆಗೂ ಭಾಳ ದೊಡ್ಡ ರಿಸ್ಕ್ ತಗೊಳ್ಬೇಕಾಗುತ್ತಂತೆ. ಯಾಕಂದರೆ ಸಾಮಾನ್ಯವಾಗಿ 7 ಗಂಟೆಗೆ ಎದ್ದು ಹೇಳುವ ಒಬ್ಬ ಆಲಸ್ಯ ವ್ಯಕ್ತಿ 4 ಗಂಟೆಗೆ ಎದ್ದು ಹೇಳಬೇಕು ಅನ್ನೋದು ಒಂದು ಸಾಧನೆಯೇ ಹೌದಲ್ವಾ? ಎದ್ದೇಳ್ತಾನೆ ಅನ್ನೋದು ಒಂದು ಸಾಧನೆಯೇ ಹೌದಲ್ವಾ? ಅರ್ಥಾತ್ ಹಾಸಿಗೆ ಮೇಲಿಂದ ಎದ್ದೇಳೋದಕ್ಕೆ ಅಷ್ಟೊಂದು ರಿಸ್ಕ್ ತಗೊಳ್ಬೇಕು ಅನ್ನೋದಾದರೆ, ಇಂತಹ ಸೂಕ್ಷ್ಮ ವಿಚಾರಗಳನ್ನು ಬದಲಾಯಿಸೋದಕ್ಕೆ ರಿಸ್ಕ್ ತಗೊಳ್ಳದೆ ಹೋದರೆ ಅದು ನಡಿಲಿಕ್ಕೆ ಸಾಧ್ಯನಾ? ಆ್ಯಂಡ್ ನಾನು ಹೇಳೋದನ್ನು ಅರ್ಥ ಮಾಡ್ಕೋ. ಒಂದು ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಒಂದು ದೇಶದಲ್ಲಿ ಪ್ರಜೆಗಳು ಮಾಡುವ ತಪ್ಪಿಗೆ ಆ ದೇಶದ ರಾಜನೇ ಹೊಣೆಯಾಗ್ತಾನೆ.
ಆ ದೇಶದ ರಾಜನು ಮಾಡುವ ತಪ್ಪಿಗೆ ಆ ರಾಜನಿಗೆ ಉಪದೇಶ ಮಾಡುವ ಪಂಡಿತ ಹೊಣೆಯಾಗುತ್ತಾನೆ. ಅದೇ ರೀತಿ ಗಂಡ ಮಾಡುವ ತಪ್ಪಿಗೆ ಹೆಣ್ಣು ಹೊಣೆಯಾಗುತ್ತಾಳೆ. ಅರ್ಥಾತ್ ಹೆಣ್ಣು ಮಾಡುವ ತಪ್ಪಿಗೆ ಗಂಡ ಹೊಣೆಯಾಗುತ್ತಾನೆ, ಶಿಷ್ಯ ಮಾಡುವ ತಪ್ಪಿಗೆ ಗುರು ಹೊಣೆಯಾಗುತ್ತಾನೆ. ಎಲ್ಲಿವರೆಗೂ ನೀವು ಹೆಂಡತಿಯಿಂದ ಕರೆಸ್ಕೊಳ್ತೀರೋ ಆತ ಮಾಡುವ ಕೆಲವು ಅಥವಾ ಅನೇಕ ಅಥವಾ ಹಲವು ವಿಕೃತ ಕೆಲಸಗಳಿಗೆ ನೀನೇ ಹೊಣೆಯಾಗ್ತೀಯ. ಯಾಕಂದರೆ ಮುಂದೊಂದು ದಿನ ಕೇಳ್ತಾರಮ್ಮ, ನೀನು ಶುರುವಿನಲ್ಲಿ ಯಾಕೆ ಬಾಯಿ ಮುಚ್ಕೊಂಡಿದ್ದಿ, ಎಲ್ರಿಗೂ ಯಾಕೆ ಹೇಳಲಿಲ್ಲ, ಯಾಕೆ ಇದನ್ನು ಬುಡ ಸಮೇತ ಕಿತ್ತಾಕಲಿಲ್ಲ, ಅಂತಹದ್ದೊಂದು ಹೊಣೆಗಾರಿಕೆ ನೀನು ತಗೊಳ್ಬೇಕಾಗುತ್ತೆ. ಆ್ಯಂಡ್ ಈ ರೀತಿ ಯೋಚನೆ ಮಾಡುವುದನ್ನು ಬಿಟ್ಟು ಯಾವುದೋ ಗೌರವ ಹೋಗುತ್ತೆ, ಅದು ಹೋಗುತ್ತೆ, ಇದು ಹೋಗುತ್ತೆ, ಆ್ಯಂಡ್ ಅಂತಹ ವಿಕೃತ ಸಂಸ್ಕಾರದಲ್ಲಿ ಬದುಕಿರೋ, ಈವನ್ ನಾನು ಇರೋದೇ ಹಿಂಗೆ ಏನು ಮಾಡ್ಕೊಳ್ತೀಯ ಮಾಡ್ಕೊ ಅನ್ನೋ ಒಂದು ಹತ್ತಿಗೆಯನ್ನು ಪಡ್ಕೊಂಡಿದ್ದಾನೆ, ಅಥವಾ ಅಂತಹದ್ದೊಂದು ಸಮಾಜದಲ್ಲಿ ಸಂಸಾರದಲ್ಲಿ ಏನಿದ್ದೀಯ ನೀನು ಯೋಚನೆ ಮಾಡಮ್ಮ. ಇದು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಆ್ಯಂಡ್ ನಿನ್ನ ಮೌನವೇ ನಿನ್ನನ್ನು ನಾಶ ಮಾಡುತ್ತೆ, ಈ ಮಾತು ನೆನ್ಪಿಡ್ಕೊ. ಆ್ಯಂಡ್ ನಿನ್ನ ಸಹಿಸಿಕೊಳ್ಳುವಿಕೆನೇ ನಿನ್ನ ಖಂಡಿತ ಪಾತಾಳಕ್ಕೆ ತಳ್ಳುತ್ತೆ. ಅದಾಗಿಯೂ ಕೂಡ ನೀನು ಅದನ್ನು ಮತ್ತೆ ಮತ್ತೆ ಕ್ಷಮಿಸೋದಕ್ಕೆ ತಯಾರಿದ್ರೂ ಕೂಡ, ಆದರೆ ಯಾರು ಕರ್ತೃ ಇದ್ದಾನೆ, ಅರ್ಥಾತ್ ತಪ್ಪು ಮಾಡ್ತಿರೋನಿದ್ದಾನೆ, ಅವನಿಗೆ ತಪ್ಪಿನ ಪ್ರಾಯಶ್ಚಿತವೇ ಇಲ್ಲ ಅಂತ ಒಂದು ಅರಿವೇ ಇಲ್ಲ ಅನ್ನೋದಾದರೆ ನಿನ್ನ ಕ್ಷಮಿಸುವಿಕೆಗೆ ಅಲ್ಲಿ ಏನಾದರೂ ಬೆಲೆ ಇದೆಯಾ? ಅದು ಎಮ್ಮೆ ಮೇಲೆ ಮಳೆ ಹುಯ್ದಂಗೆ, ಅದು ಏನೂ ಅಲ್ಲ ಎಮ್ಮೆಗೆ, ಯಾಕಂದರೆ ಅದು ರೂಢಿಯಾಗಿದೆ. ಅದ್ರ ಇವನ್ ನಾನು ಹೇಳ್ತಾನೆ ಇದ್ದೀನಮ್ಮ, ಒಂದಿನ ತವ್ರ ಮನೆಗೆ ಇದನ್ನು ಎಷ್ಟು ಬೇಗ ಮುಟ್ಟಿಸ್ತೀಯೋ ಅಷ್ಟು ಬೇಗ ನಿನ್ನ ಈ ಬದುಕು ಇತ್ಯರ್ಥ ಆಗುತ್ತೆ. ಅದನ್ನು ಬಿಟ್ಟು ನೀನು ಅಥವಾ ಬಹುಶಃ ನನಗನ್ಸುತ್ತೆ ಒಬ್ಬಂಟಿಯಾಗಿ ಹೋರಾಡೋ ಸಾಮರ್ಥ್ಯ ನಿನಗಿಲ್ಲ. ನಿನ್ನ ಮಾತಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಬಟ್ ನೀನು ಇದನ್ನು ಎಷ್ಟು ಮುಚ್ಚಿಡ್ತೀಯೋ ಅದು ಅಷ್ಟು ಶಾಪ ಆಗ್ತಾ ಹೋಗುತ್ತೆ ನಿನಗೆ. ಓಕೆ, ಏನು ಕಾರಣ ಇದ್ದಾವೆ? ಎಷ್ಟು 200 ವರ್ಷ 300 ವರ್ಷ ಬದುಕ್ತೀರಾ ನೀವು? ಇಂಥದ್ದನ್ನು ಮುಂದಿನ 100 ವರ್ಷದಲ್ಲಿ ಇವನನ್ನು ಸರಿ ಮಾಡಿ ಆನಂತರ 100 ವರ್ಷದಲ್ಲಿ ಸುಖವಾಗಿರೋ ಪ್ಲಾನ ನಿಮ್ಮದು? ಅಂತಹ ಸೃಷ್ಟಿ ಇಲ್ಲಿಲ್ಲ, ಹೌದಲ್ವಾ? ಏನು ಬದಲಾವಣೆ ಆಗಬೇಕು ಈ ಕ್ಷಣ ನೀನು ಮನಸ್ಸು ಮಾಡು, ಆಗುತ್ತೆ. ಆ್ಯಂಡ್ ಅವನ ಕ್ಷಮೆ ಕೇಳೋದು ಅಥವಾ ನನಗೆ ಇನ್ನೊಂದು ಅವಕಾಶ ಕೊಡು ಅನ್ನೋದು ನೀನು ಕೊಡ್ತಾ ಹೋಗೋದು, ಈ ಕಡೆ ನೀನು ವಿದ್ಯಾಭ್ಯಾಸನೂ ಉದ್ಧಾರ ಆಗಲ್ಲ, ಇತ್ತಾಗ ನೀನು ಸಂಸಾರನೂ ಉದ್ಧಾರ ಆಗಲ್ಲ. ಸರಸ್ವತಿಯನ್ನು ಇಷ್ಟು ಗೊಂದಲದ ನಡುವೆ ತಗೊಳ್ಳೋಕ್ಕಾಗಲ್ವಂತೆ. ಒಂದು ಏಕಾಗ್ರತೆ ಬೇಕು. ಬಡತನ ಏಕಾಗ್ರತೆಗೆ ಧಕ್ಕೆ ಅಲ್ಲ, ಅಥವಾ ಮಳೆ ಬರುವ ಅಥವಾ ಸೋರುವ ಮನೆ ಏಕಾಗ್ರತೆಗೆ ಧಕ್ಕೆ ಅಲ್ಲ, ಶಾರದೆಗೆ ಧಕ್ಕೆ ಅಲ್ಲ. ಆದರೆ ಈ ವಿಕೃತ ಸಹವಾಸಗಳು ಅಥವಾ ಇಂತಹ ಜನರ ಸಹವಾಸಗಳು ಶಾರದೆಗೆ ಖಂಡಿತ ಧಕ್ಕೆಯಂತೆ. ಬಡವ್ರ ಮನೆಯ ಹುಡುಗರು ಎಷ್ಟೋ ಜನ ಓದಿ ಉದ್ಧಾರ ಆಗಿದ್ದಾರೆ, ಹೌದಲ್ವಾ? ಬಡತನ ಶಾರದೆನ ಅಡ್ಡಿ ಮಾಡಲ್ವಂತೆ, ಅಥವಾ ಸೋರುವ ಮನೆ ಶಾರದೆಗೆ ಅಡ್ಡಿ ಮಾಡಲ್ವಂತೆ, ಅಥವಾ ತಂದೆ ತಾಯಿ ಇಲ್ಲ ಅನ್ನೋದು ಅಡ್ಡಿ ಮಾಡಲ್ವಂತೆ. ಆದರೆ ಯಾವುದೋ ಎಲ್ಲ ಇದ್ದಾರೆ, ಬಟ್ ಅವರೆಲ್ಲರೂ ದುಷ್ಟರೇ ಅಂದಾಗ ಅಂತಹ ಜಾಗದಲ್ಲಿ ಏಕಾಗ್ರತೆ ಬರುವುದಿಲ್ಲ. ಆ್ಯಂಡ್ ಅದನ್ನು ಮೀರಿಯೂ ನೀನು ಬದುಕಬೇಕಾದ್ರೆ ನೀನೊಬ್ಬ ಸನ್ಯಾಸಿ ಥರ ಬದುಕಬೇಕಾಗುತ್ತೆ. ಈಗ ಗಂಡ ನಿಜ, ಬಟ್ ಅವನ ಒಳ್ಳೆಯ ಫಲಗಳಲ್ಲಿ ನನಗೆ ಅಥವಾ ಅವನ ಒಳ್ಳೆಯ ಗುಣಗಳನ್ನು ನಾನು ಒಪ್ತೀನಿ, ಕೆಟ್ಟದ್ದನ್ನು ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಅರ್ಥಾತ್ ಕಣ್ಣು ಮುಂದೆ ನೋಡ್ತಾ ಇದೆಯಾ, ಬಟ್ ನೀನು ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ರೀತಿಯ ಒಂದು ಮನಸ್ಥಿತಿ ಬರೋದಕ್ಕೆ ದೊಡ್ಡ ಸಾಧನೆ ಬೇಕು. ಬಟ್ ಈಗ ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ, ಯಾಕಂದರೆ ನೀವು ಯಾವುದೋ ಒಂದು ಓದಿ ಅಥವಾ ಕಾಲ್ ರೆಕಾರ್ಡ್ಗೆ ನೀವು ತಡ್ಕೊಳ್ತಾ ಇಲ್ಲ. ಓಕೆ, ನಾನು ನಿಮಗೆ ಸಲಹೆ ಮಾಡೋದಿಷ್ಟೇ, ಹೆಚ್ಚು ಸಹಿಸಿಕೊಳ್ಳೋದನ್ನು ಬಿಡಿ. ಯಾಕಂದರೆ ನಿಮ್ಮ ಸಹನೆಗಳಿದಾವಲ್ಲ, ಅದು ಮನುಷ್ಯನಿಗೆ ವರವೂ ಹೌದು. ಬಟ್ ಅತಿಯಾದ ಸಹಿಸಿಕೊಳ್ಳುವಿಕೆ ಇನ್ಯಾರ್ದೋ ವಿಕೃತ ಕೆಲಸಕ್ಕೆ ಸಪೋರ್ಟ್ ಮಾಡ್ದಂಗೆ, ಆ ವಿಕೃತ ಕೆಲಸಕ್ಕೆ ನೀವು ಬೆನ್ನ ಹಿಂದೆ ನಿಂತು ಅವರಿಗೆ ಪ್ರೋತ್ಸಾಹ ಮಾಡ್ದಂಗೆ, ಹೌದಲ್ವಾ? ಮುಂದೆ ನಿಮ್ಮ ಬದುಕಲ್ಲಿ ಬರುವ ನಿಮ್ಮ ಮಕ್ಕಳೇ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಶುರುವಿನಲ್ಲೇ ತಪ್ಪನ್ನು ತಪ್ಪು ಅಂತ ವಿರೋಧಿಸಿದಾಗ ಅಲ್ಲಿ ಬದಲಾವಣೆ ಆಗಲಿಕ್ಕೆ ಅವಕಾಶ ಇರುತ್ತೆ, ಹೌದಲ್ವಾ? ಬಿಡು ಇದು ಒಂದು ತಪ್ಪು, ಓ ಬಿಡು ನಮ್ಮೋನು, ಓ ಬಿಡು ನನ್ನ ಗಂಡ, ಓ ಬಿಡು ನನ್ನ ಮಕ್ಕಳು. ಅಂದರೆ ತಪ್ಪು ಅಥವಾ ಸರಿ ಅದು ಸಂಬಂಧಗಳನ್ನ ನೋಡಿ ಬರಬಾರ್ದಂತೆ. ಒಬ್ಬ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ಅಥವಾ ಅಂತಹದೊಂದು ಗೌರವಾನ್ವಿತ ಸ್ಥಾನದಲ್ಲಿ ಕೂತು ತಪ್ಪು ಮಾಡಿರುವ ತನ್ನ ಸಂಬಂಧಿಕರನ್ನು ಸರಿ ಅಂತ ಹೇಳಿದ್ರೆ ನ್ಯಾಯದ ವ್ಯವಸ್ಥೆ ಇರುತ್ತಾ? ತಪ್ಪು ಸರಿ ವಿಚಾರ ಬಂದಾಗ ಎಂಥ ತಂದೆ ತಾಯಿ ಆದರೂ ಸರಿ, ಮಕ್ಕಳಾದರೂ ಸರಿ, ಗಂಡ ಆದರೂ ಸರಿ, ತಪ್ಪನ್ನು ತಪ್ಪು ಅಂತ ಬಿಡಿಸಿ ಹೇಳು. ಆ ಒಂದು ರಿಸ್ಕಿಂದ ಭಗವಂತನೇ ನಿನ್ನನ್ನು ಕಾಪಾಡ್ತಾನೆ. ಬಟ್ ಈ ಸಮಯದಲ್ಲಿ ನಾನು ಬಾಯಿ ಬಿಟ್ಟರೆ ಗೌರವ ಹಾಳಾಗುತ್ತೆ, ಅದ ಹಾಳಾಗುತ್ತೆ.
ಈ ರೀತಿ ಸಹಿಸ್ಕೊಂಡೇ ನೀವು ಬದುಕನ್ನು ಹಾಳು ಮಾಡಿಕೊಳ್ಬೇಡಿ. ಆ್ಯಂಡ್ ನೀವು ಮಾಡಬೇಕಾಗಿರೋ ಮೊದಲ ಕೆಲಸ, ನಿನ್ನ ತವ್ರ ಮನೆಗೆ ಇದನ್ನು ಎಷ್ಟು ತಲುಪಿಸ್ತೀಯೋ ಅಷ್ಟು ಇನ್ನೊಂದು ಕಠೋರವಾದ ಕಡೆಯ ವಾರ್ನಿಂಗ್ ಅಂದರೆ ನೀವೇನೋ ಮಾಡ್ತೀರಾ ಅಂತ ಅಲ್ಲ, ಬಟ್ ನೀವಿಲ್ಲದ ಒಂದು ಬದುಕು ಆತನಿಗೆ ನರಕ ಅನ್ನೋದು ಆತನಿಗೆ ಗೊತ್ತಾಗಬೇಕು. ಯಾಕಂದರೆ ನಿಮ್ಮ ಬೆಲೆ ಗೊತ್ತಿಲ್ಲದ ಕಾರಣಕ್ಕೇನೆ ಇಷ್ಟೆಲ್ಲ ನಡೀತಾ ಇರೋದು. ನೀವು ಅಂದ್ಕೊಂಡಿದ್ರೆ ನನ್ನೂ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ, ಬಟ್ ಅದು ಬೇರೆ ಉದ್ದೇಶದಿಂದ. ನಾನಿದನ್ನು ಆಗಲೇ ಹೇಳ್ತಾ ಇದ್ದೆ, ಬಟ್ ಇಲ್ಲಿ ಚೆನ್ನಾಗಿ ನೋಡಿಕೊಳ್ಳುವಿಕೆ ಇದೆಯಲ್ಲ, ಅದು ಅತ್ತೆ ಆಸ್ತನ ಅಳಿಯ ದಾನ ಮಾಡ್ದಂಗೆ ಆಗ್ಬಿಟ್ಟಿದೆ. ಇನ್ಯಾರ್ದೋ ದುಡಿಮೆ, ಇನ್ಯಾರ್ದೋ ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ಕುಟುಂಬ ಮಾಡಿರೋ ಕೆಲವು ವಿಚಾರಗಳನ್ನ ನಿನಗೆ ಅವನು ದುಡಿಬೇಕು, ಜವಾಬ್ದಾರಿ ತಗೊಳ್ಬೇಕು. ಆ್ಯಂಡ್ ಇದಕ್ಕೆಲ್ಲ ಸಮಯ ಸಿಗುವಷ್ಟು ಪುರುಸೊತ್ತಾಗಿರೋದೇ ಆತನನ್ನು ಹಾಳು ಮಾಡ್ತಿರೋದು. ಒಂದು ಕೆಲಸ ಇದ್ದು, ಜವಾಬ್ದಾರಿ ಇದ್ದು, ಕೆಲವು ಒತ್ತಡಗಳಿದ್ದರೆ ಮನುಷ್ಯ ನೆಟ್ಟ ದಾರಿಯಲ್ಲಿ, ಸರಿಯಾದ ದಾರಿಯಲ್ಲಿ ಹೋಗ್ತಾನೆ. ಯಾಕಂದರೆ ಎಲ್ಲಿವರೆಗೂ ಜವಾಬ್ದಾರಿಗಳು ಎಚ್ಚರಿಸೋದಿಲ್ವೋ ಅಲ್ಲಿಯವರೆಗೂ ಅವನು ಸರಿಯಾದ ದಾರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಸರಿಯಾವುದು ತಪ್ಪ್ಯಾವುದು ಅವನಿಗೆ ಗೊತ್ತೇ ಆಗುವುದಿಲ್ಲ. ಓಕೆ, ದಯವಿಟ್ಟು ನಿನಗೆ ಒಂದು ಕನಸಿದೆ, ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ಏನೋ ಒಂದು ಅರ್ಥ ಮಾಡ್ಕೊಳ್ಳಮ್ಮ, ಇಲ್ಲಿ ಹೆಂಡತಿಯಾಗಿ ಉಳಿತೀಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೀನೊಂದು ಕೆಲಸ ತಗೊಳ್ಳುವ ನಿಟ್ಟಿನಲ್ಲಿ ನಿನ್ನ ಓದಿಗೆ, ನಿನ್ನ ಏಕಾಗ್ರತೆಗೆ ಅಥವಾ ನಿನ್ನ ಕನಸಿಗೆ ಇದು ಯಾವುದೂ ಅಡ್ಡಿ ಬರಬಾರ್ದು. ಯಾಕಂದರೆ ಡೈವರ್ಸ್ ಕೊಡೋ ಅಥವಾ ಕೊಡದೇನೇ ಇರೋ ಏನೇ ಆದರೂ ನೀನು ಒಂದಿಷ್ಟು ದುಡಿಲೇಬೇಕು, ಇಲ್ಲಾಂದರೆ ಭಾರ ಆಗಿಬಿಡ್ತೀಯ. ಆ್ಯಂಡ್ ಈ ಸುಖ, ಈ ನೋವಿದೆಯಲ್ಲ, ಇವತ್ತು ನನ್ನ ಗಂಡ ಇನ್ಯಾವುದೋ ಸಂಪರ್ಕದಲ್ಲಿದ್ದಾನೆ, ಇನ್ನೇನು, ಇದಕ್ಕಿಂತ ದೊಡ್ಡ ನೋವು ಯಾವುದು ಗೊತ್ತಾ? ಒಂದು ದಿವಸ ₹1 ಕಾಸಿಲ್ದಂಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೂ ₹100 ಕೇಳೋ ಪರಿಸ್ಥಿತಿ ಬರುತ್ತಲ್ಲ, ಅದು ಇದಕ್ಕಿಂತ ಘೋರವಾದ ಸಮಸ್ಯೆ. ಬಿಡಿ, ಇಲ್ಲಿ ಯಾರನ್ನು ನೀವು ಬಲವಂತವಾಗಿ ಇಟ್ಕೊಳ್ಳಿಕ್ಕಾಗಲ್ಲ, ಆದರೆ ಅವರು ಬದಲಾಗ್ತಿಲ್ಲ ಅಂದಾಗ ನೀವು ಬದಲಾಗಲಿಕ್ಕೆ ಖಂಡಿತ ಅವಕಾಶ ಇದೆ. ಯಾಕಂದರೆ ಆ ಕಂಟ್ರೋಲ್ ನಿಮ್ಮ ಹತ್ರನೇ ಇದೆ. ನೀನಿಗೆ ನಿಮ್ಮ ತಾಯಿ ಮನೆಗೆ ಹೇಳ್ಬೋದು, ಇದನ್ನು ಒಳಗಡೆನೇ ಸರಿ ಮಾಡಿ ಪ್ರಯತ್ನ ಮಾಡ್ಬೋದು, ಬಟ್ ಮಿತಿ ಮೀರು ಹೋದಾಗ ಅವಶ್ಯವಾಗಿ ನೀನು ಇದರಿಂದ ಆಚೆ ಬರಲೇಬೇಕು. ಮಿತಿ ಮೀರಿದೆ ಅಂತ ಒಳಗಡೆ ಕೂತ್ಕೊಂಡು ಹತ್ರ ಪ್ರಯೋಜನ ಇಲ್ಲ. ಅರ್ಥ ಆಯ್ತಲ್ವಾ? ಇಲ್ಲಿ ಕೋಟ್ಯಾಂತರ ಹೆಣ್ಮಕ್ಳು ನರಳ್ತಾ ಇದ್ದಾರೆ. ಯಾಕೆ ನರಳ್ತಾ ಇದ್ದಾರೆ? ಆ ನರಳುವಿಕೆ ಹೆಚ್ಚು ಪ್ರಮಾಣ ಯಾಕಾಗಿದೆ ಅಂದರೆ ಅವರು ಶುರುವಿನಲ್ಲಿ ಎಚ್ಚೆತ್ತುಕೊಳ್ಳಿಲ್ಲ. ಯಾಕಂದರೆ ಅವರು ಅದನ್ನು ಸಹಿಸಿಕೊಳ್ಳೋದಕ್ಕೆ ಅವ್ರ ಹತ್ರ 100 ಕಾರಣ ಇದ್ದು, ಆಮೇಲೆ ಗೊತ್ತಾಯಿತು ಅವ್ರ ಹತ್ರ ಇದ್ದ ಕಾರಣಗಳೆಲ್ಲವೂ ಅವರನ್ನೇ ಕೊಲ್ಲುವುದಾಗಿತ್ತು. ಆ್ಯಂಡ್ ಇದರಿಂದ ಏನು ಪಡ್ಕೊಳ್ತಾ ಇದೀಯ ನೀನು? ಬಹುಶಃ ಆತ ನಾಟಕೀಯವಾಗಿ ನಿನ್ನನ್ನು ಏನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಲ್ವ, ಅದು ಸತ್ಯ ಆಗಲಿ ಅಂತ ನಾನು ಭಾವಿಸ್ತೀನಿ. ಆತನಿಗೆ ಬುದ್ಧಿ ಬರಲಿ ಅಂತ ನಾನು ಆಶಿಸ್ತೀನಿ. ಆತ ನಿನ್ನ ಬೆಲೆ ಅರ್ಥ ಆಗಿ ಅಥವಾ ನಿನ್ನ ಪ್ರೀತಿ ಕಾಳಜಿ ಅರ್ಥ ಆಗಿ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಆದರೆ ಅದಕ್ಕೂ ಮೀರಿದ್ದೇನೆಂದರೆ, ಅಂತಹ ಹೆಣ್ಣು ಮಕ್ಕಳು ಎಲ್ಲಿಯವರೆಗೂ ಒಂದು ಸಮಾಜದಲ್ಲಿ, ಒಂದು ಕುಟುಂಬದಲ್ಲಿರ್ತಾರೆ, ಈ ಹುಡುಗ ಅಲ್ಲ ಇನ್ಯಾರೋ ಬದುಕನ್ನು ಅವರು ಖಂಡಿತ ಹಾಳು ಮಾಡ್ತಾರೆ. ಅಲ್ಲಿ ಸಂಬಂಧ ಅಥವಾ ಪ್ರೀತಿ ಇಲ್ಲ, ಅಲ್ಲಿರೋದು ಯಾವುದೋ ಸುಖ ಅಷ್ಟೇ. ಅರ್ಥ ಆಯ್ತಾ? ಯಾವ ವ್ಯಕ್ತಿಗೆ, ಅರ್ಥಾತ್ ಯಾವನಿಗೆ ತನ್ನ ದೇಹದ ಸುಖ ಅಥವಾ ತನ್ನ ಕಾಮ ತೃಷೆಗಳೇ ಮುಖ್ಯವಾಗುತ್ತವೆ, ಆತ ಇಡೀ ಜೀವನದಲ್ಲಿ ಕಟ್ಟಿಕೊಂಡವರಿಗೆ, ಹುಟ್ಟಿಸಿದವರಿಗೆ ಯಾರಿಗೂ ಗೌರವ ತರೋ ಕೆಲಸ ಮಾಡೋದಿಲ್ಲ. ಸ್ವಯಂ ಆತನನ್ನು ಮತ್ತೆ ಇಡೀ ಕುಟುಂಬಕ್ಕೆ ಆತ ಶಾಪ ಆಗ್ತಾನೆ. ಇದು ಸತ್ಯ. ಆ್ಯಂಡ್ ಇಂತಹದೊಂದು ಗುಣ ನಿಮ್ಮ ಗಂಡನಲ್ಲಿ ಇದೆ ಎನ್ನುವುದೇ ದುರದೃಷ್ಟಕರ. ಸೊ ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಕಾಂಪಿಟೇಟಿವ್ ಏನು ಓದಬೇಕು ಅಂದ್ಕೊಂಡಿದ್ರೆ ಯಾವ ಕಾಲ್ಫಾರ್ಮ್ ಬರುತ್ತೆ, ಕನಿಷ್ಠ ಪಕ್ಷ ಒಂದು ವಯಸ್ಸಿನ ಮಿತಿ ಇರುತ್ತಲ್ವ ಅದಕ್ಕೆ ಟ್ರೈ ಮಾಡೋದಕ್ಕೆ. ಹಾಗಾಗಿ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನೀನು ಗೌರ್ಮೆಂಟ್ ಜಾಬ್ ತಗೋತೀಯೋ ಏನು ತಗೊಳ್ತೀಯೋ, ನಿನ್ನದೇ ಆದಂಥ ಒಂದು ಕನಿಷ್ಠ ಪಕ್ಷ ಒಂದು ಹಣವನ್ನು ದುಡಿಯೋಕೆ ಶುರು ಮಾಡು. ಅಲ್ಲಿಂದ ನಿನಗೆ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ನಿನ್ನ ಕಣ್ಮುಂದೆ ಎಲ್ಲವೂ ನಡೀತಾ ಇದೆ, ಮನೆಯಿಂದ ಆಚೆ ಹೋಗ್ತಾ ಇಲ್ಲ, ಆಚೆದ್ದೇನೂ ಗೊತ್ತೇ ಆಗ್ತಿಲ್ಲ, ಅಥವಾ ಆಚೆದ್ದೇನೂ ನಿನಗೆ ಕೆಲಸನೇ ಇಲ್ಲ ಅಂದಾಗ ಕಣ್ಮುಂದಿರೋದನ್ನೇ ನೀನು ಸತ್ಯ ಅಂದ್ಕೊಳ್ತೀಯ, ಹಾಗೂ ನೀನು ಅಲ್ಲೇ ಮುಳುಗು ಹೋಗ್ತೀಯ. ಹೌದಲ್ವಾ? ಅರ್ಥ ಮಾಡ್ಕೊ, ಈ ಪರಿಸ್ಥಿತಿ ನಿನಗೊಂದು ಅಗ್ನಿ ಪರೀಕ್ಷೆ. ಇದನ್ನು ನಿನ್ನ ಮೀರೋ ಶಕ್ತಿ ಇದೆ. ಆ ಭಗವಂತ ಆ ವಿವೇಚನೆಯನ್ನು ಕೊಟ್ಟಿದ್ದಾನೆ. ಮದುವೆಯಾಗಿ 6 ತಿಂಗಳಿಗೆ ಇವಳು ಬದುಕು ಹೆಂಗಾಯಿತು ಅಂತ ಯಾರೋ ಆಡ್ಕೊಳ್ಬೋದು, ಏನೋ ಹೇಳ್ಬೋದು. ನಮ್ಮ ನೋವು ನಮಗಿದ್ದೇ ಇದೆ, ಹೌದಲ್ವಾ? ಆ್ಯಂಡ್ ನಮ್ಮ ಕಷ್ಟವನ್ನು ನಾವು ಈಡೇರಿಸ್ಕೊಳ್ಬೇಕೇ ಹೊರತು, ಅಯ್ಯೋ 6 ತಿಂಗಳಿಗೆ ಹೋದರೆ ನಮ್ಮ ತವ್ರ ಮನೆಗೆ ಅವಮಾನ ಆಗುತ್ತೆ, ಇನ್ಯಾರೋ ತಲೆ ಬಗ್ಗಿಸ್ಬಿಡ್ತಾರೆ,
ನೋ, ಇಲ್ಲಿ ಇನ್ಯಾರನ್ನೋ ಮೆಚ್ಚಿಸೋದಕ್ಕೆ ನಿನ್ನ ಬದುಕ ನೀನು ಹಾಳು ಮಾಡಿಕೊಳ್ಬೇಡ. ಆ್ಯಂಡ್ ಜೀವ ಗಟ್ಟಿ ಇದ್ದರೆ, ಮನಸ್ಸಲ್ಲಿ ನೆಮ್ಮದಿ ಇದ್ದರೆ ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದರೂ ಜೀವನ ಮಾಡ್ಬೋದು, ಹೌದಲ್ವಾ? ಬದುಕ್ತೀನಿ ಅನ್ನೋ ಛಲ ಇರಲಿ. ಆ್ಯಂಡ್ ನನ್ನ ಅನ್ನವನ್ನು ನಾನು ಹುಟ್ಟಿಸ್ಕೊಳ್ತೀನಿ ಅನ್ನೋ ಒಂದು ನಿನ್ನ ಮೇಲೆ ನಿನಗೊಂದು ಆತ್ಮವಿಶ್ವಾಸ ಇರಲಿ. ಆ್ಯಂಡ್ ಈ ಸಂಬಂಧಗಳಿದಾವಲ್ಲ, ಒಂದು ಅವು ನಿನ್ನ ಪರವಾಗಿದ್ದಾಗ, ಅರ್ಥಾತ್ ಸತ್ಯದ ಪರವಾಗಿದ್ದಾಗ, ಧರ್ಮದ ಹಾದಿಯಲ್ಲಿದ್ದಾಗ, ಬೀಲೋಗೋ ಭಿಕ್ಷಕನು ನಿಮ್ಮವನು ಅಂತ ಅನ್ಸ್ಕೊಳ್ತಾನೆ. ಅರ್ಥಾತ್ ನೀವು ಅದನ್ನು ಆ ರೀತಿ ನೋಡ್ಲಿಕ್ಕೆ ಶುರು ಮಾಡಿದ್ರೆ. ಬಟ್ ತಾಳಿ ಕಟ್ಟಿಸಿಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ವಿಕೃತಗಳನ್ನ ಸಹಿಸ್ಕೊಳ್ತೀನಿ ಅಂತ ಹೋದರೆ ಆ ಸಂಬಂಧಕ್ಕೆ ಅದಕ್ಕೆ ಅರ್ಥನೇ ಇಲ್ಲ. ನಿಮ್ಮ ಭಾವನಾತ್ಮಕ ಆಧಾರದ ಮೇಲೆ ನೋಡಿದ್ರೆ ಗಂಡ. ಬಟ್ ಧರ್ಮ ಅಧರ್ಮಗಳ ಪ್ರಶ್ನೆ ಬಂದಾಗ ಇಲ್ಲಿ ಯಾವತ್ತೂ ಆದ ಗಂಡನಾಗ ಉಳಿದೇ ಇಲ್ಲ. ಇದು ಹೇಗಾಯಿತು ಅಂದರೆ, ತುಟಿಗೆ ತುಪ್ಪ ಸವರಿ ತುತ್ತಿಗೆ ವಿಷ ಹಾಕ್ದಂಗಿದು. ತುಟಿಗೆ ಸವರಿದ ತುಪ್ಪ ಹೊಟ್ಟೆ ತುಂಬಿಸೋದಿಲ್ಲ, ಅರ್ಥಾತ್ ನಮ್ಮನ್ನು ಅದು ಬದುಕಿಸೋದಿಲ್ಲ. ಹೊಟ್ಟೆಗೆ ಹೋಗುತ್ತಕ್ಕಲ್ಲ, ಆ ತುತ್ತದಲ್ಲಿ ತುಪ್ಪ ಇರಬೇಕು, ಆ ತುತ್ತಲ್ಲಿ ತುಪ್ಪ ಇರಬೇಕು. ಬಟ್ ಹೊಟ್ಟೆಗೆ ಒಳಗಡೆ ಹೋಗ್ತಾ ಇರೋ ಆ ತುತ್ತಲ್ಲಿ ವಿಷ ಇದೆ. ಬಟ್ ಮೇಲ್ಮುಖವಾಗಿ ತುಟಿಗೆ ತುಪ್ಪ ಸವರ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆ್ಯಂಡ್ ಈ ಸಮಯದಲ್ಲಿ ನಾನು ಹೇಳ್ತಾ ಇರೋದು, ನೀವು ಧೈರ್ಯವನ್ನು ಕಳ್ಕೊಳ್ಬೇಡಿ. ಆ್ಯಂಡ್ ನನ್ನ ಬದುಕು ಯಾಕೆ ಹಿಂಗಾಯಿತು ಅಂತ ನೋವು ಪಡಬೇಡಿ. ಪ್ರಪಂಚದಲ್ಲಿ ಕೋಟ್ಯಾಂತರ ಹೆಣ್ಮಕ್ಳು ಈ ಪರಿಸ್ಥಿತಿ ಬಂದಿದ್ದಾರೆ. ಅವ್ರ ಕಾರಣನೋ ಇನ್ಯಾರ ಕಾರಣನೋ ಗೊತ್ತಿಲ್ಲ. ಆದರೆ ನೀನು ನನಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಯಾಕೆ ಬತ್ತು ಅಂತ ಪ್ರಶ್ನೆ ಮಾಡಲಿಕ್ಕೆ, ಪ್ರಶ್ನೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಈ ಪ್ರಶ್ನೆ ಯಾಕೆ ಬತ್ತು ಅಂತ ಯೋಚನೆ ಮಾಡೋದು ಬೇಕಾ, ಅಥವಾ ಉತ್ತರ ಬರಿಬೇಕಾ? ಉತ್ತರ ಬರೆದ್ರೆ ಮಾತ್ರ ನೀನೊಬ್ಬ ಉತ್ತಮ ವಿದ್ಯಾರ್ಥಿ, ಅಥವಾ ಅರ್ಥಾತ್ ಆ ಪರೀಕ್ಷೆಯನ್ನು, ಜೀವನವನ್ನು ನೀನು ಗೆಲ್ತೀಯ, ಹೌದಲ್ವಾ? ಹಾಗಾಗಿ ಇಲ್ಲಿ ನೀನು ಪ್ರಶ್ನೆ ಯಾಕೆ ಬತ್ತು ಅನ್ನೋದಕ್ಕಿಂತ ಈಗ ನಾನು ಇದಕ್ಕೆ ಹೇಗೆ ಉತ್ತರ ಕೊಡ್ಬೋದು ಅನ್ನೋದು ಯೋಚನೆ ಮಾಡ್ಬೋದಲ್ವಾ? ಯಾರ ಪ್ರೀತಿಯು ಇಲ್ಲಿ ನಿನಗೆ ಬೇಕಾಗಿಲ್ಲ. ಆ್ಯಂಡ್ ಯಾವುದನ್ನು ಬೇಡಿ ಪಡ್ಕೊಳ್ಬೇಕಾಗಿಲ್ಲ. ಧೈರ್ಯ ಮಾಡು. ನಿನ್ನ ಅನ್ನವನ್ನು ನೀನು ಹುಟ್ಟಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮ ಜ್ಞಾನದ ರೀತಿಯಲ್ಲಿ ಅಥವಾ ಬುದ್ಧಿಯ ರೂಪದಲ್ಲಿ ನಿನಗೆ ಕೊಟ್ಟಿದ್ದಾನೆ. ಹಾಗಂತ ಇದನ್ನು ನಾಳೆನೇ ಏನೋ ತಗೊಂಡು ಬಿಡು ನಿರ್ಧಾರ ಅಂತ ಅಲ್ಲ. ನೋಡು, ಸಮಯ ತಗೋ. ನಾನು ನಿಮಗೆ ಒಟ್ಟಾರೆ ಜೀವನವನ್ನು ಬೋಧಿಸ್ತಾ ಇದ್ದೀನಿ ಹೊರತು ನಾಳೆ ಬೆಳಿಗ್ಗೆನೇ ಹೊಸ್ಲು ದಾಟಿಬಿಡು ಅಂತ ಅಲ್ಲ. ಯಾಕಂದರೆ ಸಡನ್ನಾಗಿ ಯಾವುದನ್ನು ಬಿಡಲೂಬಾರ್ದು, ಸಡನ್ನಾಗಿ ಯಾವುದನ್ನು ಆಯ್ಕೆನೂ ಮಾಡಬಾರ್ದಂತೆ. ನೋಡಿ, ಈಗ ಡಾಕ್ಟ್ರ್ ಹೇಳ್ತಾರೆ, ನೀನು ಮದ್ಯಪಾನ ಜಾಸ್ತಿ ಮಾಡಿದೀಯ, ಎಣ್ಣೆ ಜಾಸ್ತಿ ಕುಡಿತೀಯ, ಬಿಡು, ಆದರೆ ಸಡನ್ನ ಬಿಡಬೇಡ ಅಂತ ಒಂದು ಮಾತು ಹೇಳ್ತಾರಂತೆ. ಅದೇ ಥರ ಸಂಬಂಧಗಳನ್ನು ಒಮ್ಮೆಲೆ ಬಿಡಬಾರ್ದು, ಅದೇ ಥರ ಒಮ್ಮೆನೇ ಆಯ್ಕೆ ಮಾಡಬಾರ್ದು, ನಿಧಾನಿಸಬೇಕು. ಈಗ ಒಂದು ಕ್ವಿಂಟಲ್ ಅಕ್ಕಿಯನ್ನು ಒಮ್ಮೆಲೆ ನಿನ್ನ ಮೇಲೆ ತಂದು ಎಸೆದು ಬಿಟ್ಟರೆ ಖಂಡಿತ ಈ ಜೀವ ನರಳಾಡುತ್ತೆ. ಬಟ್ ಅದೇ 1 ಕ್ವಿಂಟಲನ್ನು 50 kg 40 kg ಅಂದರೆ ವಿಭಾಗ ಮಾಡಿ ತಗೊಂಡ್ರೆ ಆ 1 ಕ್ವಿಂಟಲ್ ಈಸಿಯಾಗಿ ನಾವು ಸಾಗಿಸ್ಬೋದು, ಹೌದಲ್ವಾ? ಅದೇ ಥರ ಈ ಕಷ್ಟ ಅನ್ನೋ ಈ ಭಾರವನ್ನು ಒಮ್ಮೆಲೆ ಬಂದುಬಿಡ್ತಲ್ಲ, ಅದು ಒಮ್ಮೆಲೆ ಬರಲಿ, ಬಟ್ ನೀನು ಅದನ್ನು ವಿಂಗಡಿಸ್ಕೋ. ಯಾವುದನ್ನು ಹೇಗೆ ಡಿವರ್ಸ್ ತೊಗೊಳ್ಬೇಕಾ ಬೇಡವಾ, ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ವಿಚಾರದಲ್ಲಿ ಇದು ನನಗೆ ತೊಂದರೆ ಕೊಡ್ದಂಗೆ ಹೇಗೆ ನಾನು ನೋಡ್ಕೊಳ್ಬೇಕು. ಆ್ಯಂಡ್ ಇದನ್ನು ಒಳಗೊಳಗೇನೆ ಅದು ಇತ್ಯರ್ಥ ಅಂದರೆ ಅದು ನಿಮ್ಮ ಪರ ಬರ್ಬೋದು, ವಿರುದ್ಧ ಬರ್ಬೋದು, ಅದು ಬೇರೆ. ಆದರೆ ಇದು ಬೇಗ ಇತ್ಯರ್ಥ ಆದಷ್ಟು ನಿಮ್ಮ ನಾಳೆಯ ನಿರ್ಧಾರಗಳಿಗೆ ಇದು ಸಹಕಾರಿಯಾಗುತ್ತೆ, ಹೌದಲ್ವಾ? ನೀವು ಬರೀ ಕೊರಗ್ತಾ ಇರೋದು, ಅದನ್ನು ಅವ್ರು ಮಾಡ್ತಾನೆ ಇರೋದು, ಅಂದರೆ ಯಾವುದೋ ಸ್ಪಷ್ಟತೆ ಬಂದಿಲ್ಲ ಅಂದರೆ ನಾಳೆ ನಾವು ನಿರ್ಧಾರ ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಓಕೆ, ಬಿಡಿ, ಗೊಂದಲ ಬಿಡಿ, ಯಾವುದಕ್ಕೂ ಅಳೋದಕ್ಕೆ ಹೋಗಬೇಡಿ. ಆತ ಏನೋ ನಿಮ್ಮ ಪರ ಇದ್ದಾನೆ ಅನ್ನೋ ಮಾತ್ರಕ್ಕೆ ನೀವಿಲ್ಲಿ ರಾಣಿ ಅಲ್ಲ, ಅಥವಾ ನಿಮ್ಮ ಪರ ಇಲ್ಲ ಅನ್ನೋ ಮಾತ್ರಕ್ಕೆ ನೀವಿಲ್ಲಿ ಏನೋ ಕೆಲಸಕ್ಕೆ ಬಾರದವರಲ್ಲ. ಅಂತಿಮವಾಗಿ ನೀವು ಅದನ್ನು ಹೇಗೆ ನೋಡ್ತಾ ಇದ್ದೀರಾ, ಅಥವಾ ನೀವು ಆ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತೀರಾ ಅನ್ನೋದಷ್ಟೇ ನೀವು ಪಾಸ್ ಆಗ್ತೀರೋ ಇಲ್ವೋ ಅನ್ನೋದನ್ನು ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ನೀವಿನ್ನೂ ಸೋತಿಲ್ಲ, ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದಿದೆ. ಅದನ್ನು ಅತ್ಯಂತ ವಿಶ್ವಾಸದಿಂದ, ಅತ್ಯಂತ ಕೃತಜ್ಞಪೂರ್ವಕವಾಗಿ, ಯಾಕಂದರೆ ಇಲ್ಲಿ ಯಾರೋ ಮೋಸ ಮಾಡ್ದ ಅನ್ನೋ ನೋವಿಗಿಂತ ಇದನ್ನು ಎದುರಿಸುವಷ್ಟು ಶಕ್ತಿ ನಿನ್ನ ಒಳಗಡೆ ಇದೆ ಅನ್ನೋ ಪುಣ್ಯವೇ ಸಾಕು, ಅಥವಾ ಇದೆ ಅನ್ನೋ ಒಂದು ಕೃತಜ್ಞತೆ ನೀನು ಭಗವಂತನಿಗೆ ತೋರಿಸಬೇಕು. ಯಾಕಂದರೆ ಈ ಸಮಯದಲ್ಲಿ ಇಷ್ಟೆಲ್ಲದರ ನಡುವೆ ಸುಮ್ಮನೆ ಏನೋ ಕಾಯಿಲೆ ಬಂದು ಹಾಸಿಗೆಯಲ್ಲಿ ಮಲ್ಕೊಂಡೆ ಅಂದರೆ ನಿನ್ನ ಪರಿಸ್ಥಿತಿ ಇನ್ನೂ ಘೋರ ಆಗಿಬಿಡುತ್ತೆ.
ಹೇಗೋ ಮೂರೊತ್ತು ಊಟ ಇದೆ, ಏನೋ ಸಾಧಿಸಬೇಕು ಅನ್ನೋ ಛಲ ಇದೆ, ಆ್ಯಂಡ್ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು, ಒಂದು ಸಲಹೆ ಕೇಳಬೇಕು ಅಂತ ನೀವು ನನ್ನ ಹತ್ರ ಬರೋಷ್ಟು ಒಂದು ವಿವೇಚನೆ ಮಾಡಿದ್ದೀರಾ? ಬದುಕನ್ನು ಕತ್ತಲಲ್ಲಿ ಮುಳುಗಿಸೋದಕ್ಕೆ ಇಲ್ಲಿ ಯಾವ ದುಷ್ಟಶಕ್ತಿನೂ ಬರೋದಿಲ್ಲ. ಆದರೆ ನಾವು ಪರಿಸ್ಥಿತಿಗಳನ್ನು ತೆಗೆದುಕೊಳ್ಳುವ ರೀತಿ ಅದು ಕತ್ತಲು ಬೆಳಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಯೋಚನೆ ಮಾಡಬೇಡಮ್ಮ, 6 ತಿಂಗಳು ಏನೋ ಆಗ್ಬಿಡ್ತು, ಯಾಕೆ ನನ್ನ ಬದುಕು ಹಿಂಗಾಯಿತು, ಯಾರು ಮಾಡಿದ ಶಾಪ, ನಾನು ಯಾರಿಗೆ ಮೋಸ ಮಾಡಿ, ಇದು ಯಾವುದೂ ಇಲ್ಲಿ ಕೆಲಸ ಮಾಡಲ್ಲ. ಪ್ರಶ್ನೆ ಪತ್ರಿಕೆ ಇದೆ, ನೀನು ಅದಕ್ಕೆ ಉತ್ತರ ಕೊಡ್ತೀಯ, ಸರಿಯಾಗೂ ಕೊಡಬೇಕು ನೀನು. ಇಲ್ಲಿ ತವ್ರ ಮನೆ ಗೌರವ ಹಾಳಾಗುತ್ತೆ, ಗಂಡನ ಮನೆ ಗೌರವ ಹಾಳಾಗುತ್ತೆ. ಜೀವ ಇದ್ದರೆ ಜೀವನ, ಹೌದಲ್ವಾ? ನರಳ್ಕೊಂಡು ಕೊರಕೊಂಡು ನೆಮ್ಮದಿ ಹಾಳು ಮಾಡಿಕೊಂಡು ಆರೋಗ್ಯ ಕಳ್ಕೊಂಡ್ರೆ ಯಾರೂ ಬರಲ್ಲ ಇಲ್ಲಿ. ಇಲ್ಲಮ್ಮ, ಆ ಸಮಾಧಾನ ಖಂಡಿತ ನಿನ್ನ ಒಳಗಡೆ ಜೀವಂತವಾಗಿದೆ. ಆದರೆ ಅದರ ಮೇಲೆ ಯಾವುದೋ ನಂಬಿಕೆ ದ್ರೋಹದ ಪೊರೆ ಕುಳಿತಿತ್ತು ಅಷ್ಟೇ. ಆದರೆ ಅದು ಸತ್ಯ ಅಲ್ಲ, ಅದು ಜೀವನದ ಒಂದು ಭಾಗ. ಪರಮ ಸತ್ಯ ಬೇರೆ ಇದೆ, ಅದು ನಿನ್ನಿಂದ ನೀನು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಮಾತ್ರ ಇದೆ ಅನ್ನೋದನ್ನು ನಾನು ನಿನಗೆ ಎಚ್ಚರಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಅಮ್ಮ, ಇದನ್ನು ಜವಾಬ್ದಾರಿಯಾಗಿ ನಿಭಾಯಿಸಿ. ಆ್ಯಂಡ್ ಇಲ್ಲಿ ಯಾರಿಗೂ ಹೆದರೋದು ಅದು ಇದು ಬೇಡ. ಗಾಡ್ ಬ್ಲೆಸ್ ಯು. ನಿಮ್ಮ ತವ್ರ ಮನೆಯವ್ರಿಗೆ ಆದಷ್ಟು ಬೇಗ ಹೇಳಿ. ಆ್ಯಂಡ್ ಭಗವಂತ ನಿಮ್ಮ ಪರ ಇದ್ದಾನೆ. ಒಳ್ಳೆಯದಾಗಲಿ. ನೋಡಿ, ಇಲ್ಲಿ ಮದುವೆಯಾಗಿ ಕೇವಲ 6 ತಿಂಗಳಿಗೆ ಈ ರೀತಿಯೆಲ್ಲ ಒಂದು ಹೆಣ್ಮಗಳಿಗೆ ಆಗಿಬಿಟ್ರೆ, ಈಗ ಬಿಡಪ್ಪ ಮದುವೆಯಾಗಿ ಒಂದು 10-20 ವರ್ಷ ಆಗೈತಿ, ಮಕ್ಕಳು ವಯಸ್ಸಿಗೆ ಬಂದರೆ, ಗಂಡ ಇಲ್ಲದೆ ಇದ್ದರೂ ಇಂಥ ವಿಕೃತ ವಿಚಾರಗಳ ನಡುವೆಯೂ ಹೇಗೋ ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ ಅಂತ ಹೇಳ್ಬೋದು. ಬಟ್ ಶುರುವಿನಲ್ಲಿ 6 ತಿಂಗಳ ಒಳಗೆ ಇಂತಹದ್ದೇನೋ ನಡೆದು ಬಿಟ್ಟರೆ ಏನು ಮಾಡಬೇಕು ಪಾಪ ಅವರು? ನಾನು ಹೇಳೋದಿಷ್ಟೇ, ಆ ವ್ಯಕ್ತಿ ಒಮ್ಮೆ ಮನಸ್ಸು ಮಾಡಬೇಕು. ಇಂತಹ ಒಳ್ಳೆ ಮನಸ್ಸಿರೋ ಹುಡುಗಿ ಎಷ್ಟು ಜನಕ್ಕೆ ಸಿಗೋಕ್ಕೆ ಸಾಧ್ಯ? ಆ್ಯಂಡ್ ಪದೇ ಪದೇ ಕ್ಷಮಿಸೋದು ಅವ್ರ ದೊಡ್ಡತನ ಇರ್ಬೋದು. ಬಟ್ ಅವರ ಆ ಕ್ಷಮಿಸುವಿಕೆ ಅವರ ದೌರ್ಬಲ್ಯ ಖಂಡಿತ ಅಲ್ಲ. ಒಂದು ಹೆಣ್ಣು ತಿರುಗಿ ಬಿದ್ದರೆ ಖಂಡಿತ ಎಲ್ಲರ ಬದುಕು, ಎಲ್ಲ ದುಷ್ಟರ ಬದುಕು ಬೀದಿಗೆ ಬಂದುಬಿಡುತ್ತೆ. ಆ್ಯಂಡ್ ಯೋಚನೆ ಮಾಡಿ ಅಮ್ಮ, ನಿರ್ಧಾರ ತಗೊಳ್ಳಿ. ಆ್ಯಂಡ್ ನಿಮ್ಮ ತವ್ರ ಮನೆಯವ್ರು ನಿಮ್ಮ ಜೊತೆ ಇದ್ದಾರೆ. ಆ್ಯಂಡ್ ದೊಡ್ಡವರು ಅನ್ಸ್ಕೊಂಡು ಮಾಡೋ ಚಿಕ್ಕ ಚಿಕ್ಕ ತಪ್ಪುಗಳು ಎಲ್ಲೆಲ್ಲಿ ಕರ್ಕೊಂಡು ಬರ್ತವೆ ನೋಡಿ. ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಆತನಿಗೂ ಒಳ್ಳೆ ಬುದ್ಧಿ ಬಂದು ಎಲ್ಲವೂ ಸರಿ ಹೋಗಲಿ. ಆ್ಯಂಡ್ ಅದಕ್ಕೂ ಮೀರಿ ಇಲ್ಲಿ ಆ ಹೆಣ್ಣು ಸರಿಯಾಗಿ ಹೋಗಬೇಕು. ಆ ಹೆಣ್ಣು ಅಥವಾ ಅಂತಹ ಮನಸ್ಥಿತಿ ಇರೋ ಹೆಣ್ಣುಗಳಿಂದ ಈ ಒಬ್ಬ ವ್ಯಕ್ತಿಯಲ್ಲ, ಇಂಥವ್ರು 1000 ಜನ ನರಕ ಅನುಭವಿಸ್ತಾರೆ. ಓಕೆ, ಒಳ್ಳೆಯದಾಗಲಿ ಅಮ್ಮ.